ಜ್ಞಾನಶಕ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಮೇಶ್ ಸರ್ ಮಾಡುವ ವಂದನೆಗಳು. ಸ್ಪರ್ಧಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ಭಾರತದ ಸಂವಿಧಾನ ರ್ಯಾಪಿಡ್ ರಿವಿಷನ್ ನೋಟ್ಸ್ ಭಾಗ 2 ವಿಡಿಯೋದ ಮೂಲಕ ನೀಡ್ತಾ ಇದ್ದೇನೆ. ಹಿಂದಿನ ತರಗತಿಯಲ್ಲಿ ಭಾರತದ ಸಂವಿಧಾನದ ರ್ಯಾಪಿಡ್ ರಿವಿಷನ್ ನೋಟ್ಸ್ನ ಭಾಗ 1 ನೀಡಲಾಗಿತ್ತು. ಅದರಲ್ಲಿ ಭಾರತದ ಸಂವಿಧಾನದ ಬೆಳವಣಿಗೆ ಅಂದರೆ ಬ್ರಿಟಿಷರ ಅವಧಿಯಲ್ಲಿ ಜಾರಿಯಾಗಿರುವಂತಹ ರೆಗ್ಯುಲೇಟಿಂಗ್ ಕಾಯ್ದೆಗಳು, ಚಾರ್ಟರ್ ಕಾಯ್ದೆಗಳು, ಪಿಟ್ಸ್ ಇಂಡಿಯಾ ಕಾಯ್ದೆ, ಭಾರತದ ಪರಿಷತ್ತು ಕಾಯ್ದೆ, ಭಾರತೀಯ ಸರ್ಕಾರ ಕಾಯ್ದೆಗಳು, ಜೊತೆಗೆ ಸೈಮನ್ ಆಯೋಗಗಳು, ಇವೆಲ್ಲವನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿರ್ತಕ್ಕಂಥದ್ದು. ಈ ಒಂದು ತರಗತಿಯಲ್ಲಿ ಭಾರತದ ಸಂವಿಧಾನ ರಚನಾ ಸಭೆಯ ರಚನೆ, ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳು, ಭಾರತದ ಸಂವಿಧಾನದ ಪ್ರಸ್ತಾವನೆ ಪ್ರಿಯಾಂಬಲ್, ಪೂರ್ವ ಪೀಠಿಕೆ ಅಂತ ಏನು ಕರಿತೀವಲ್ಲ, ಇದರ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಇವತ್ತಿನ ತರಗತಿಯಿಂದಲೂ ಕೂಡ ಸಾಕಷ್ಟು ಒಂದು ಪ್ರಶ್ನೆಗಳು ಹಿಂದಿನ ಅನೇಕ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥದ್ದು. ಅವು ಯಾವ್ಯಾವ ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಸ್ತೇನೆ. ಸ್ಪರ್ಧಾರ್ಥಿಗಳೇ, ಈ ಭಾರತದ ಸಂವಿಧಾನ ರ್ಯಾಪಿಡ್ ರಿವಿಷನ್ ನೋಟ್ಸ್ ಭಾಗ 1, ಭಾಗ 2, ಭಾಗ 3, ಭಾಗ 4, ಭಾಗ 5 ಈ 5 ಹಂತಗಳಲ್ಲಿ ಈ ಒಂದು ಭಾರತ ಸಂವಿಧಾನದ ಸಂಪೂರ್ಣ ತರಗತಿಯನ್ನು ವಿಡಿಯೋದ ಮೂಲಕ ತಮಗೆ ನೀಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ಕಂಪ್ಲೀಟ್ ಆದಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಈ ಒಂದು ತರಗತಿಯ ನೋಟ್ಸ್ನ PDF ಅನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡ್ತೀನಿ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲ ಸ್ಪರ್ಧಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಜೊತೆಗೆ ನಮ್ಮ ಎಲ್ಲ ಯೂಟ್ಯೂಬ್ನ ವಿಡಿಯೋಗಳು ತಮಗೆ ಬೇಗನೆ ತಲುಪಬೇಕಾದ್ರೆ ಬೆಲ್ ಐಕಾನನ್ನು ಒತ್ತಿ ಅಂತಕ್ಕಂಥದ್ದು. ಸ್ಪರ್ಧಾರ್ಥಿಗಳು, ಇವತ್ತಿನ ತರಗತಿಯಲ್ಲಿ ಮೊದಲನೇದಾಗಿ ಭಾರತದ ಸಂವಿಧಾನ ರಚನಾ ಸಭೆಯ ರಚನೆಯನ್ನು ನೋಡೋಣ. ಭಾರತ ಸಂವಿಧಾನದ ರಚನಾ ಸಭೆಯ ರಚನೆಯನ್ನು ಮೊದಲನೇದಾಗಿ ನೋಡೋಣ ಅಂತಕ್ಕಂಥದ್ದು. 1934ರಲ್ಲಿ ಭಾರತ ಸಂವಿಧಾನ ರಚನಾ ಸಭೆಯ ರಚನೆ. 1934ರಲ್ಲಿ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆಯ ಅಗತ್ಯವನ್ನು ಪ್ರಸ್ತಾಪಿಸಿದವರು ಅಥವಾ ಪ್ರತಿಪಾದಿಸಿದವರು ಯಾರಪ್ಪ ಅಂತಂದರೆ MN ರಾಯ್ ಅಂತಕ್ಕಂಥದ್ದು. ಇವರು ಮೊದಲನೇ ಬಾರಿಗೆ ಭಾರತದ ಸಂವಿಧಾನದ ಒಂದು ರಚನಾ ಸಭೆಯ ರಚನೆಯ ಅಗತ್ಯತೆ ಬಗ್ಗೆ ಒಂದು ಪ್ರಸ್ತಾಪಿಸ್ತಾರೆ. ಈ ರಚನಾ ಸಭೆಯ ಬಗ್ಗೆ ಒಂದು ಇರಬೇಕಂತ ಹೇಳಿದ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ MN ರಾಯ್. ಸ್ವತಂತ್ರ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚಿಸಲು ಶಿಫಾರಸು ಮಾಡಿದ ಆಯೋಗ ಯಾವುದಪ್ಪ ಅಂದರೆ ಕ್ಯಾಬಿನೆಟ್ ಆಯೋಗ. ಸ್ವತಂತ್ರ ಭಾರತಕ್ಕೆ ಒಂದು ಸಂವಿಧಾನ ಬೇಕು, ಆ ಸಂವಿಧಾನವನ್ನು ರಚಿಸಲು ಸಂವಿಧಾನ ರಚನಾ ಸಭೆಯ ಅಗತ್ಯತೆ ಇದೆ ಅಂತೇಳಿ ಕ್ಯಾಬಿನೆಟ್ ಆಯೋಗ ಏನು ಮಾಡುತ್ತೆ, ತನ್ನ ವರದಿಯಲ್ಲಿ ಶಿಫಾರಸನ್ನು ಮಾಡುತ್ತೆ. ಈ ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನಂತೆ ಸಂವಿಧಾನ ರಚನಾ ಸಭೆಗೆ 1946 ಜುಲೈ ಆಗಸ್ಟ್ ತಿಂಗಳುಗಳಲ್ಲಿ ಚುನಾವಣೆಗಳು ನಡೀತವೆ ದೇಶದಲ್ಲಿ ಅಂತಕ್ಕಂಥದ್ದು. ಈ ಕ್ಯಾಬಿನೆಟ್ ಆಯೋಗ 1946ರಲ್ಲಿ ಬಂದಿರುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಭಾರತದ ಸಂವಿಧಾನವನ್ನು ರಚಿಸಲು ಶಿಫಾರಸು ಮಾಡಿದ ಆಯೋಗ ಯಾವುದಪ್ಪ ಅಂದರೆ ಕ್ಯಾಬಿನೆಟ್ ಆಯೋಗ. ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 389 ಸದಸ್ಯರಿರಬೇಕು ಅಂತೇಳಿ ಈ ಕ್ಯಾಬಿನೆಟ್ ಆಯೋಗ ಹಿಂದೆ ತನ್ನ ಒಂದು ವರದಿಯಲ್ಲಿ ಹೇಳಿರುತ್ತೆ. ಈ 389 ಸದಸ್ಯರನ್ನು ಡಿವೈಡ್ ಮಾಡುತ್ತೆ. ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ 292 ಸದಸ್ಯರಿರಬೇಕು. ಇನ್ನು ಬ್ರಿಟಿಷ್ ಕಮಿಷನರೇಟ್ ಪ್ರಾಂತ್ಯಗಳಿಂದ 4 ಸದಸ್ಯರಿರಬೇಕು. ದೇಶೀಯ ಸಂಸ್ಥಾನಗಳಿಂದ 93 ಸದಸ್ಯರುಗಳು ನಾಮಕರಣ ಆಗಬೇಕಂತ ಹೇಳ್ತಾರೆ. ಇದರಲ್ಲಿ ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನಂತೆ ಕೇವಲ ಬ್ರಿಟಿಷ್ ಪ್ರಾಂತ್ಯಗಳ 296 ಸ್ಥಾನಗಳಿಗೆ, ಅಂದರೆ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳ 292 ಮತ್ತು ಬ್ರಿಟಿಷ್ ಕಮಿಷನರೇಟ್ ಪ್ರಾಂತ್ಯಗಳ 4, ಒಟ್ಟು 296 ಸ್ಥಾನಗಳಿಗೆ 1946 ಜುಲೈ ಆಗಸ್ಟ್ ತಿಂಗಳಲ್ಲಿ ಚುನಾವಣೆಗಳು ನಡೆದವು. ಜೊತೆಗೆ ಪಕ್ಷಗಳ ಆಧಾರದ ಮೇಲೆ ಈ ಒಂದು ಚುನಾವಣೆಗಳಲ್ಲಿ ಅನೇಕ ಪಕ್ಷಗಳು ಸ್ಪರ್ಧೆ ಮಾಡ್ತವೆ, ಗೆಲ್ತವೆ. ಅದರಲ್ಲಿ ನೋಡಿದರೆ ಪಕ್ಷಗಳ ಆಧಾರದ ಮೇಲೆ ಸದಸ್ಯರ ಸಂಖ್ಯೆಯನ್ನು ನೋಡಿದ್ರೆ
ಕಾಂಗ್ರೆಸ್ 208 ಸ್ಥಾನಗಳನ್ನು ಗೆದ್ದು ಅತೀ ದೊಡ್ಡ ಪಕ್ಷವಾಗಿ ಸಂವಿಧಾನ ರಚನಾ ಸಭೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮುಸ್ಲಿಂ ಲೀಗ್ 73 ಸ್ಥಾನಗಳನ್ನು ಗೆಲ್ಲುತ್ತೆ. ಇತರ ಪಕ್ಷಗಳು ಕೇವಲ 7 ಸ್ಥಾನಗಳನ್ನು ಗೆಲ್ತವೆ. ಇನ್ನು ಸ್ವತಂತ್ರ ಅಭ್ಯರ್ಥಿಗಳು 8 ಸ್ಥಾನಗಳನ್ನು ಗೆಲ್ತಾರೆ ಅಂತಕ್ಕಂಥದ್ದು. ಈ ಕಡಿಮೆ ಸೀಟನ್ನು ಪಡೆದಿರ್ತಕ್ಕಂಥ ಮುಸ್ಲಿಂ ಲೀಗ್ ಈ ಒಂದು ಸಂವಿಧಾನ ರಚನಾ ಸಭೆಯನ್ನೇ ಬಹಿಷ್ಕರಿಸಿ ಪ್ರತ್ಯೇಕ ಪಾಕಿಸ್ತಾನ ದೇಶದ ಒಂದು ಬೇಡಿಕೆಯನ್ನು ಮುಂದಿಡುತ್ತೆ. ಕೊನೆಗೇನಾಗುತ್ತೆ, ಇಂಡಿಯಾ ಪಾಕಿಸ್ತಾನ್ ಡಿವೈಡ್ ಆಗುತ್ತೆ. ಆವಾಗ 1947ರಲ್ಲಿ ಭಾರತ ಪಾಕಿಸ್ತಾನ್ ವಿಭಜನೆಯಾದ ನಂತರ ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಏನಾಗುತ್ತೆ, 389 ಇದ್ದದ್ದು 299ಕ್ಕೆ ಬರುತ್ತೆ. ಇದರಲ್ಲಿ ಬ್ರಿಟಿಷ್ ಪ್ರಾಂತ್ಯಗಳಿಂದ ಇಲ್ಲಿ ನೋಡ್ಬೋದು ನೀವು, ಬ್ರಿಟಿಷ್ ಕಮಿಷನರೇಟ್ ಪ್ರಾಂತ್ಯಗಳಿಂದ 229 ಸದಸ್ಯರು, ದೇಶೀಯ ಸಂಸ್ಥಾನಗಳಿಂದ 70 ಸದಸ್ಯರು ಉಳಿತಾರೆ. ಟೋಟಲ್ 299 ಸದಸ್ಯರು ಕೊನೆಗೆ ಸಂವಿಧಾನ ರಚನಾ ಸಭೆಯಲ್ಲಿ ಉಳಿತಾರೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಸಂವಿಧಾನ ರಚನಾ ಸಭೆಯ ಒಂದು ಕಾರ್ಯಾರಂಭವನ್ನು ನಾವು ನೋಡ್ತಾ ಹೋದರೆ, ಈ ಸಂವಿಧಾನ ರಚನಾ ಸಭೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡ್ತಾ ಹೋದರೆ, ಸಂವಿಧಾನ ರಚನಾ ಸಭೆಯ ಕಾರ್ಯಾರಂಭ. ಸಂವಿಧಾನ ರಚನಾ ರಚನಾ ಸಭೆ ಅಸ್ತಿತ್ವಕ್ಕೆ ಬಂದ ದಿನ ಡಿಸೆಂಬರ್ 6, 1946ರಂದು ಅಸ್ತಿತ್ವಕ್ಕೆ ಬರುತ್ತೆ. ಸಂವಿಧಾನ ರಚನಾ ಸಭೆ ಯಾವಾಗ ಅಸ್ತಿತ್ವಕ್ಕೆ ಬರುತ್ತೆ ಅಂದರೆ ಡಿಸೆಂಬರ್ 6, 1946ರಂದು ಅಸ್ತಿತ್ವಕ್ಕೆ ಬರುತ್ತೆ. ಇನ್ನು ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆ ನೋಡಿ, ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆ ಡಿಸೆಂಬರ್ 9, 1946 ಸೋಮವಾರದಂದು ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಸ್ಥಳ? ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ನಡೆಯುತ್ತೆ. ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆಗೆ 211 ಸದಸ್ಯರು ಭಾಗವಹಿಸಿರ್ತಾರೆ. ಹಂಗಾಮಿ ಅಧ್ಯಕ್ಷರಾಗಿ ಸಚ್ಚಿದಾನಂದ್ ಸಿನ್ಹಾ ಅವರು ನೇಮಕ ಆಗ್ತಾರೆ. ಈ ಪ್ರಥಮ ಸಭೆಯಲ್ಲಿ ಯಾರೂ ಕಾಯಂ ಅಧ್ಯಕ್ಷರಿರಲ್ಲ. ಹಾಗಾಗಿ JB ಕೃಪಾಲಾನಿ ಅವರು ಏನು ಮಾಡ್ತಾರೆ, ಸಚ್ಚಿದಾನಂದ್ ಸಿನ್ಹಾ ಅವರಿಗೆ ನೀವೇ ಹಂಗಾಮಿ ಅಧ್ಯಕ್ಷರಾಗಿ ಈ ಸಭೆಯ ಒಂದು ನೇತೃತ್ವ ವಹಿಸಿ ಅಂತ ಹೇಳಿದಾಗ ಅವಾಗ ತಾತ್ಕಾಲಿಕ ಅಧ್ಯಕ್ಷರಾಗಿ ಸಚ್ಚಿದಾನಂದ್ ಸಿನ್ಹಾ ಅವರು ನೇಮಕ ಆಗ್ತಾರೆ. ಇನ್ನು ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇಟ್ಟಿರ್ತಕ್ಕಂಥ ಮುಸ್ಲಿಂ ಲೀಗ್ ಏನು ಮಾಡುತ್ತೆ, ಈ ಒಂದು ಪ್ರಥಮ ಸಭೆಯನ್ನು ಏನು ಮಾಡುತ್ತೆ, ಬಹಿಷ್ಕರಿಸುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟು ಸಂವಿಧಾನ ರಚನಾ ಸಭೆಯ ಎರಡನೇ ಸಭೆ, ದ್ವಿತೀಯ ಸಭೆಯನ್ನು ನೋಡಿದರೆ, ಇದು ಡಿಸೆಂಬರ್ 11, 1946 ಬುಧವಾರದಂದು ನಡೆಯುತ್ತೆ. ಡಿಸೆಂಬರ್ 11ನೇ ತಾರೀಕು 1946 ಬುಧವಾರದಂದು ನಡೆಯುತ್ತೆ. ಯಾವುದು? ದ್ವಿತೀಯ ಸಭೆ. ಸ್ಥಳ ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ನಡೆಯುತ್ತೆ. ಈ ದ್ವಿತೀಯ ಸಭೆಯಲ್ಲಿ ಏನು ಮಾಡ್ತಾರೆ, ಕಾಯಂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ನೇಮಕ ಆಗುತ್ತೆ. ಹಾಗಾದರೆ ಪರ್ಮನೆಂಟ್ ಪ್ರೆಸಿಡೆಂಟ್ ಅಂದರೆ ಕಾಯಂ ಅಧ್ಯಕ್ಷರಾಗಿ ನೇಮಕ ಆದವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರಾಗಿ ನೇಮಕ ಆದವರು ಯಾರಪ್ಪ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ನೇಮಕ ಆಗ್ತಾರೆ. ಇನ್ನು ಉಪಾಧ್ಯಕ್ಷರಾಗಿ HC ಮುಖರ್ಜಿ ಅವರು ನೇಮಕ ಆಗ್ತಾರೆ. ಉಪಾಧ್ಯಕ್ಷರಾಗಿ ಯಾರು ನೇಮಕ ಆಗ್ತಾರೆ ಅಂದರೆ HC ಮುಖರ್ಜಿ. ಆದರೆ ಇಲ್ಲಿ TT ಕೃಷ್ಣಮಾಚಾರಿ ಅಂತಿದ್ದಾರಲ್ಲ, ಇವರು ದೇಶೀಯ ಸಂಸ್ಥಾನಗಳಿಂದ ಪರವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅಂತಕ್ಕಂಥದ್ದು. ಇನ್ನು ಕಾನೂನು ಸಲಹೆಗಾರರಾಗಿ BN ರಾವ್ ಅವರು ಆಯ್ಕೆ ಆಗ್ತಾರೆ. ಸಂವಿಧಾನ ರಚನಾ ಸಭೆಯ ಕಾನೂನು ಸಲಹೆಗಾರರಾಗಿ ಅಂದರೆ ಲೀಗಲ್ ಅಡ್ವೈಸರ್ ಆಗಿ BN ರಾವ್ ಅವರು ಆಯ್ಕೆ ಆಗ್ತಾರೆ. ಇನ್ನು ರಚನಾ ಸಭೆಯ ಕಾರ್ಯದರ್ಶಿ ಯಾರಿದ್ರಪ್ಪ ಅಂದರೆ HV ಅಯ್ಯಂಗಾರ್. ಸಂವಿಧಾನ ರಚನಾ ಸಭೆಯ ಪ್ರಧಾನ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿ ಯಾರಾಗಿರ್ತಾರೆ, HV ಅಯ್ಯಂಗಾರ್ ಅವರು ನೇಮಕ ಆಗ್ತಾರೆ ಅಂತಕ್ಕಂಥದ್ದು. ಇನ್ನು ಸಂವಿಧಾನ ರಚನಾ ಸಭೆಯ ಮೂರನೇ ಸಭೆ, ಸಂವಿಧಾನ ರಚನಾ ಸಭೆಯ ಮೂರನೇ ಸಭೆ ಅಂತಕ್ಕಂಥದ್ದು ಈ 2 ದಿನಕ್ಕೊಮ್ಮೆ ನೋಡಿ, ಡಿಸೆಂಬರ್ 9, 1946, ಡಿಸೆಂಬರ್ 11, 1946, ಡಿಸೆಂಬರ್ 13, 1946. ಒಂದಿನ ಬಿಟ್ಟು ಒಂದು ಏನಾಗುತ್ತೆ ಸಭೆಗಳು ನಡೀತವೆ. ಸಂವಿಧಾನ ರಚನಾ ಸಭೆಯ ತೃತೀಯ ಸಭೆ ಏನಿದೆ, ಡಿಸೆಂಬರ್ 13, 1946 ಶುಕ್ರವಾರದಂದು ನಡೆಯುತ್ತೆ. ಡಿಸೆಂಬರ್ 13, 1946 ಶುಕ್ರವಾರದಂದು ನಡೆಯುತ್ತೆ. ಸ್ಥಳ ದೆಹಲಿಯ ಸೆಂಟ್ರಲ್ ಹಾಲ್. ಈ ಮೂರು ಸಭೆಗಳು ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲೇ ನಡೀತವೆ. ನೆಹರು ಅವರೇನು ಮಾಡ್ತಾರೆ, ಸಂವಿಧಾನ ರಚನಾ ಸಭೆಯ ಮೂರನೇ ಸಭೆಯಲ್ಲಿ, ತೃತೀಯ ಸಭೆಯಲ್ಲಿ ಸಂವಿಧಾನದ
ಧ್ಯೇಯಗಳ ನಿರ್ಣಯಗಳನ್ನು ಮಂಡಿಸ್ತಾರೆ. ಅಂದರೆ ಧ್ಯೇಯೋದ್ದೇಶಗಳು ಅಂತ ಕರಿತೀವಿ. ಸಂವಿಧಾನ ಯಾವ್ಯಾವ ಉದ್ದೇಶಗಳನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ಒಂದು ನಿರ್ಣಯಗಳನ್ನು ಮಂಡಿಸ್ತಾರೆ. ಈ ನೆಹರು ಅವರು ತೃತೀಯ ಸಭೆಯಲ್ಲಿ ಮಂಡಿಸಿರುವಂಥ ಧ್ಯೇಯಗಳ ನಿರ್ಣಯಗಳನ್ನು ಜನವರಿ 22, 1947 ಅಂಗೀಕರಿಸ್ತಾರೆ. ಜೊತೆಗೆ ಸಂವಿಧಾನದ ಪ್ರಸ್ತಾವನೆಗೆ ಯಾವಾಗ ಸೇರಿಸ್ತಾರೆ ಅಂದರೆ ಧ್ಯೇಯಗಳನ್ನು ಸಂವಿಧಾನದ ಪ್ರಸ್ತಾವನೆಗೆ ಅಳವಡಿಸಿದ ದಿನ 1949 ನವಂಬರ್ 26ನೇ ತಾರೀಕು ಏನಾಗುತ್ತೆ, ಈ ನೆಹರು ಅವರು ಮಂಡಿಸಿರುವಂತಹ ಒಂದು ಧ್ಯೇಯಗಳ ನಿರ್ಣಯಗಳನ್ನು ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆಯಲ್ಲಿ ಅಳವಡಿಸ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟು ಈ ಒಂದು ಸಂವಿಧಾನ ರಚನಾ ಸಭೆಯ ಒಂದು ಪ್ರಮುಖ ಅಂಶಗಳನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು. ನಾವು ಸಂವಿಧಾನ ರಚನಾ ಸಭೆಯ ಪ್ರಮುಖ ಅಂಶಗಳು ಯಾವ್ಯಾವು ಅಂತ ನೋಡ್ತಾ ಹೋದರೆ, ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿದ್ದರಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿದ್ದರು. ಕರಡು ಸಮಿತಿ ರಚನೆಯಾದ ವರ್ಷ ಆಗಸ್ಟ್ 29, 1947 ಆಗುತ್ತೆ. ಈ ಕರಡು ಸಮಿತಿಯಾಗೆ ಮತ್ತೊಂದು ಹೆಸರಿದೆ ಗೊತ್ತಾ? ಘಟನಾ ಸಮಿತಿ ಅಂತಲೂ ಕರೀತಾರೆ. ಇಂಗ್ಲೀಷ್ನಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಅಂತ ಕರೀತಾರೆ. ಬಟ್ ಕರಡು ಸಮಿತಿಗೆ ಕನ್ನಡದಲ್ಲಿ ಇನ್ನೊಂದು ಹೆಸರಿದೆ, ಘಟನಾ ಸಮಿತಿ ಅಂತಲೂ ಕರೀತಾರೆ. ಇದನ್ನು CETಯಲ್ಲಿ ಕೇಳಿದ್ದಾರೆ ಒಂದು ಬಾರಿ. ಗ್ರೂಪ್ ಸಿ ಸೆಕೆಂಡ್ ಈ PUC ಗ್ರೂಪ್ ಸಿ ಎಕ್ಸಾಮ್ ಬರ್ತಾವಲ್ಲ ಅದರಲ್ಲಿ ಕೇಳಿರ್ತಕ್ಕಂಥದ್ದು. ಸಂವಿಧಾನದ ಕರಡು ಪ್ರತಿಯನ್ನು ಪರಿಶೀಲಿಸಲು ತೆಗೆದುಕೊಂಡ ಅವಧಿ 114 ದಿನಗಳು. ಈ ಸಂವಿಧಾನದ ಒಂದು ಕರಡು ಪ್ರತಿಯನ್ನು ಪರಿಶೀಲಿಸಲು ತೆಗೆದುಕೊಂಡ ಅವಧಿ ಎಷ್ಟಂದರೆ 114 ದಿನಗಳು. ಭಾರತದ ಸಂವಿಧಾನ ರಚಿಸಲು ತೆಗೆದುಕೊಂಡ ಒಟ್ಟು ಕಾಲಾವಧಿ 2 ವರ್ಷ 11 ತಿಂಗಳು 18 ದಿನ. ಇನ್ನು ಸಂವಿಧಾನ ರಚನಾ ಸಭೆ ಸೇರಿದ ಒಟ್ಟು ಅಧಿವೇಶನಗಳ ಸಂಖ್ಯೆ 11 ಅಧಿವೇಶನಗಳು ನಡೀತವೆ ಅಂತಕ್ಕಂಥದ್ದು. ಈ ಭಾರತದ ಸಂವಿಧಾನವನ್ನು ರಚಿಸಲು ತೆಗೆದುಕೊಂಡ ಒಟ್ಟು ದಿನಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಕಾಲಾವಧಿ 2 ವರ್ಷ 11 ತಿಂಗಳು 18 ದಿನಗಳ ಕಾಲವನ್ನು ತೆಗೆದುಕೊಳ್ಳುತ್ತೆ. ಇನ್ನು ಒಟ್ಟು ಸಭೆ ಸೇರಿದ ಒಟ್ಟು ಅಧಿವೇಶನಗಳೆಷ್ಟಂದರೆ 11 ಬಾರಿ ಸಂವಿಧಾನ ರಚನಾ ಸಭೆಯನ್ನು ಸೇರುತ್ತೆ. ಸಂವಿಧಾನ ರಚನಾ ಸಭೆಯಲ್ಲಿದ್ದ ಒಟ್ಟು ಸಮಿತಿಗಳ ಸಂಖ್ಯೆ 22 ಸಮಿತಿಗಳು ಇರ್ತವೆ. ಅದರಲ್ಲಿ ಸಂವಿಧಾನ ರಚನಾ ಸಮಿತಿ, ಮೂಲಭೂತ ಹಕ್ಕುಗಳ ಸಮಿತಿ, ಮೂಲಭೂತ ಹಕ್ಕುಗಳ ಉಪಸಮಿತಿ, ಜೊತೆಗೆ ಈ ಪ್ರಾಂತೀಯ ಸಮಿತಿಗಳನ್ನು ಸಾಕಷ್ಟು 22 ಸಮಿತಿಗಳು ಬರ್ತವೆ. ಅದರಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಗಿರ್ತಾರೆ ಅಂತಕ್ಕಂಥದ್ದು. ಈ ಕರಡು ಸಂವಿಧಾನದ ಸಮಿತಿಯ ಮತ್ತೊಂದು ಹೆಸರು ಏನಪ್ಪ ಅಂದರೆ ಘಟನಾ ಸಮಿತಿ. ಇದನ್ನು CETಯಲ್ಲಿ ಕೇಳಿದ್ದಾರೆ, ಇದನ್ನು ನೆನಪಿಟ್ಟುಕೊಳ್ಳೋದು ಅವಶ್ಯಕವಾಗಿದೆ. ಇನ್ನು ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿರ್ತಾರೆ. ಮೂಲಭೂತ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರು JB ಕೃಪಲಾನಿ ಆಗಿರ್ತಾರೆ. ಇನ್ನು ಭಾರತದ ಸಂವಿಧಾನ ಅಂಗೀಕಾರವಾದ ದಿನ ನವಂಬರ್ 26, 1949 ಭಾರತದ ಸಂವಿಧಾನ ಅಂಗೀಕಾರ ಆಗುತ್ತೆ. ಅಂದೇ ಏನಾಗುತ್ತೆ, 394ನೇ ವಿಧಿಯ ಮೂಲಕ ಕೆಲವೊಂದು ವಿಧಿಗಳು ಈ ಅಂಗೀಕಾರವಾದ ದಿನವೇ ಜಾರಿ ಆಗ್ತವೆ ಅಂತಕ್ಕಂಥದ್ದು. ಆದರೆ ಭಾರತದ ಸಂವಿಧಾನವು ದೇಶದಾದ್ಯಂತ ಜಾರಿಗೆ ಬಂದ ದಿನ ಜನವರಿ 26, 1950. ಸಂವಿಧಾನ ಅಂಗೀಕಾರವಾದ ದಿನ ನವಂಬರ್ 26, 1949. ಈ ದಿನವನ್ನು ಏನು ಮಾಡ್ತಾ ಇದ್ದೀವಿ, 2019ರಿಂದ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ನವಂಬರ್ 26 ಪ್ರತಿ ವರ್ಷ ಸಂವಿಧಾನ ದಿನ ಅಂತ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಇನ್ನು ಭಾರತದ ಸಂವಿಧಾನ ದೇಶದಾದ್ಯಂತ ಜಾರಿಗೆ ಬಂದ ದಿನ ಯಾವುದಪ್ಪ ಅಂದರೆ ಜನವರಿ 26, 1950. 2 ತಿಂಗಳು ತಡವಾಗಿ ಜಾರಿಗೆ ಬರುತ್ತೆ. ಕಾರಣ ಏನಂದರೆ 1930ರಲ್ಲಿ ನೆಹರು ಅವರು ಏನು ಮಾಡಿರ್ತಾರೆ, ಲಾಹೋರಲ್ಲಿ ನಡೆದಿರುವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಘೋಷಣೆಯನ್ನು ಹೊರಡಿಸಿರ್ತಾರೆ. ನಮಗೆ ಅರ್ಧ ಸ್ವರಾಜ್ಯ ಬೇಡ, ಪೂರ್ಣ ಸ್ವರಾಜ್ಯವನ್ನು ನಮ್ಮ ಗುರಿ, ನಾವು ಅದನ್ನು ಪಡೆದೇ ತೀರ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಈ ಪೂರ್ಣ ಸ್ವರಾಜ್ಯದ ಸವಿನೆನಪಿಗಾಗಿ ಏನಪ್ಪ ಅಂದರೆ 1950 ಜನವರಿ 26 ದೇಶದಾದ್ಯಂತ ಸಂವಿಧಾನವನ್ನು ಜಾರಿಗೆ ತರ್ತಾರೆ ಅಂತಕ್ಕಂಥದ್ದು. ಇಲ್ಲಿ ನೆನ್ಪಿಟ್ಕೋಬೇಕು, ಸ್ವರಾಜ್ ಎಂಬ ಪದವನ್ನು ಬಳಸಿದವರು ಬಾಲಗಂಗಾಧರ ತಿಲಕ್, ಪೂರ್ಣ ಸ್ವರಾಜ್ ಎಂಬ ಪದವನ್ನು ಬಳಸಿದವರು ಜವಾಹರ್ಲಾಲ್ ನೆಹರು, ಗ್ರಾಮ ಸ್ವರಾಜ್ ಎಂಬ ಪದವನ್ನು ಬಳಸಿದವರು ಮಹಾತ್ಮ ಗಾಂಧೀಜಿ. ಇವು ಕೆಲವೊಂದು ಪದಗಳು ಅನೇಕ ಎಕ್ಸಾಮ್ಗಳಲ್ಲಿ ಬರ್ತವೆ, ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ರಿ ಅಂತಕ್ಕಂಥದ್ದು. ಇನ್ನು ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಒಟ್ಟು ಮಹಿಳೆಯರ ಸಂಖ್ಯೆ 15 ಮಹಿಳೆಯರು ಭಾಗವಹಿಸಿರ್ತಾರೆ. ಈ ಒಂದು ಸಭೆಯಲ್ಲಿ ಸಂವಿಧಾನ ರಚನೆಗೆ ಖರ್ಚಾದ ಒಟ್ಟು ಮೊತ್ತ 64 ಲಕ್ಷ ರೂಗಳು ಖರ್ಚಾಗತ್ತೆ.
ಭಾರತದ ಸಂವಿಧಾನ ರಚನಾ ಸಭೆಯ ಲಾಂಛನ. ಭಾರತದ ಒಂದು ಲಾಂಛನ ಇರುತ್ತೆ ಪ್ರತಿಯೊಂದು ಇದಕ್ಕೂ. ಹಾಗೆ ಭಾರತದ ಸಂವಿಧಾನ ರಚನಾ ಸಭೆಯ ಲಾಂಛನ ಏನಾಗಿತ್ತಪ್ಪ ಅಂದರೆ ಆನೆ ಇತ್ತು ಅಂತಕ್ಕಂಥದ್ದು. ಇನ್ನು ಭಾರತದ ಸಂವಿಧಾನದ ಪಿತಾಮಹ ಯಾರಂತ ಕರಿತೀವಿ? ಡಾಕ್ಟರ್ BR ಅಂಬೇಡ್ಕರನ್ನು ಕರಿತಕ್ಕಂಥದ್ದು. ಭಾರತ ಸಂವಿಧಾನದ ಪಿತಾಮಹ ಅಂತ ಯಾರನ್ನು ಕರಿತೀವಿ? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕರಿತಕ್ಕಂಥದ್ದು. ಇನ್ನು ನೆಕ್ಸ್ಟು, ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಇದ್ದ ಒಟ್ಟು ಮೂಲ ವಿಧಿಗಳು, ಭಾಗಗಳು ಮತ್ತು ಅನುಸೂಚಿಗಳು. ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಏನೆಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ ಅಂತಕ್ಕಂಥದ್ದನ್ನ ನಾವೊಂದು ನೋಡ್ತಾ ಹೋದರೆ, ಭಾರತ ಸಂವಿಧಾನ ಜಾರಿಗೆ ಬಂದಾಗ ಇದ್ದ ಒಟ್ಟು ಮೂಲ ವಿಧಿಗಳು, ಭಾಗಗಳು ಮತ್ತು ಅನುಸೂಚಿಗಳಂತಂದರೆ 395 ವಿಧಿಗಳು, 22 ಭಾಗಗಳು, 8 ಅನುಸೂಚಿಗಳು, 284 ಪುಟಗಳು ಮತ್ತು ಜೊತೆಗೆ 2 ಸಂಪುಟಗಳನ್ನು ಹೊಂದಿರುತ್ತೆ ಅಂತಕ್ಕಂಥದ್ದು. ಇದು ಆರಂಭದಲ್ಲಿ ಸಂವಿಧಾನ ಜಾರಿಗೆ ಬಂದಾಗಿದ್ದಾಗ. ಇನ್ನು ಈಗ ಸಂವಿಧಾನ, ಪ್ರಸ್ತುತ ಭಾರತ ಸಂವಿಧಾನ ಒಳಗೊಂಡಿರುವ ವಿಧಿಗಳು, ಭಾಗಗಳು ಮತ್ತು ಅನುಸೂಚಿಗಳಂದರೆ 450ಕ್ಕೂ ಹೆಚ್ಚು ವಿಧಿಗಳಿವೆ, 25 ಭಾಗಗಳು, 12 ಅನುಸೂಚಿಗಳು, ಜೊತೆಗೆ 106 ತಿದ್ದುಪಡಿಗಳನ್ನು ಒಳಗೊಂಡಿದೆ ಪ್ರಸ್ತುತ ಇರುವ ಭಾರತದ ಸಂವಿಧಾನ. ಪ್ರಪಂಚದ ಅತಿ ದೊಡ್ಡ ಸಂವಿಧಾನ ಯಾವುದಪ್ಪ ಅಂದರೆ ಭಾರತದ ಸಂವಿಧಾನ. ಪ್ರಪಂಚದ ಅತಿ ಚಿಕ್ಕ ಸಂವಿಧಾನ ಅಮೇರಿಕದ ಸಂವಿಧಾನ. ಪ್ರಪಂಚದಲ್ಲಿನ ಅಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಬ್ರಿಟನ್ ಸಂವಿಧಾನ. ಬ್ರಿಟನ್ ಸಂವಿಧಾನವನ್ನು ಲಿಖಿತ ರೂಪದಲ್ಲಿ ಬರೆದಿಲ್ಲ. ಇನ್ನು ಪ್ರಪಂಚದಲ್ಲಿನ ಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಭಾರತ ಮತ್ತು ಅಮೇರಿಕ ಸಂವಿಧಾನಗಳು. ಪ್ರಪಂಚದ ಅತ್ಯಂತ ಸರಳ ಸಂವಿಧಾನ ಅಂದರೆ ನಮ್ಯ ಸಂವಿಧಾನ. ನಮ್ಯ ಸಂವಿಧಾನ ಅಂದರೆ ಸರಳ ಸಂವಿಧಾನ ಯಾವುದಪ್ಪ ಅಂದರೆ ಬ್ರಿಟನ್ ಸಂವಿಧಾನ. ಪ್ರಪಂಚದ ಅತ್ಯಂತ ಕಠಿಣ ಸಂವಿಧಾನ ಯಾವುದಪ್ಪ ಅಂದರೆ ಅಮೇರಿಕಾ ಸಂವಿಧಾನ ಅಂತಕ್ಕಂಥದ್ದು. ಯಾಕಂದರೆ ತಿದ್ದುಪಡಿ ಮಾಡುವಲ್ಲಿ ಕಠಿಣ ನಿಯಮಗಳನ್ನು ಬಳಸಲಾಗುತ್ತೆ ಅಮೇರಿಕದಲ್ಲಿ, ಬಟ್ ಬ್ರಿಟನ್ನಲ್ಲಿ ತಿದ್ದುಪಡಿ ಮಾಡಲು ಸುಲಭವಾಗಿರ್ತಕ್ಕಂಥದ್ದು. ಹಾಗಾದರೆ ಭಾರತದ ಸಂವಿಧಾನ ಭಾಗಂಶ ನಮ್ಯ ಮತ್ತು ಅನಮ್ಯ ಒಂದು ಮಿಶ್ರಣವನ್ನು ಒಳಗೊಂಡಿದೆ. ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸುಲಭ ವಿಧಾನವೂ ಕೂಡ ಬಳಸಲಾಗುತ್ತೆ, ಜೊತೆಗೆ ವಿಶೇಷ ವಿಧಾನವನ್ನು ಕೂಡ ಬಳಸಲಾಗುತ್ತೆ ಅಂತಕ್ಕಂಥದ್ದು. ಇನ್ನು ಭಾರತದ ಸಂವಿಧಾನವನ್ನು ಕೈಬರಹದಲ್ಲಿ ಬರೆದವರು ಯಾರಪ್ಪ ಅಂದರೆ ಪ್ರೇಮ್ ಬಿಹಾರಿ ನರೈನ್ ರೈಜಾದ್. ತನ್ನ ಶುದ್ಧ ಕೈಬರಹದಲ್ಲಿ ಬರೀತಾರೆ. ಯಾರು? ಪ್ರೇಮ್ ಬಿಹಾರಿ ನರೈನ್ ರೈಜಾದು. ಸಂವಿಧಾನದಲ್ಲಿ ಇರುವಂತಹ ಕೆಲವು ಚಿತ್ರಗಳನ್ನು ಬಿಡಿಸಿದವರು ಯಾರಪ್ಪ ಅಂದರೆ ನಂದಲಾಲ್ ಬೋಸ್ ಮತ್ತು ರಾಮ ಮನೋಹರ್ ಸಿನ್ಹಾ. ಸಂವಿಧಾನದಲ್ಲಿರುವ ಕೆಲವೊಂದು ಚಿತ್ರಗಳನ್ನು ಬಿಡಿಸಿದವರು ನಂದಲಾಲ್ ಬೋಸ್ ಮತ್ತು ರಾಮ ಮನೋಹರ್ ಸಿನ್ಹಾ ಅನ್ನೋರು ಈ ಚಿತ್ರಗಳನ್ನು ಬಿಡಿಸ್ತಾರೆ. ಹಾಗಾದರೆ ಸಂವಿಧಾನದ ಮೂಲ ಸಂವಿಧಾನದ ಪ್ರತಿ ಇರುವ ಸ್ಥಳ ಯಾವ ಸ್ಥಳದಲ್ಲಿದೆ ಅಂತಂದರೆ ಸಂಸತ್ತಿನ ಲೈಬ್ರರಿಯಲ್ಲಿ ಇದೆ. ಪಾರ್ಲಿಮೆಂಟ್ರಿ ಲೈಬ್ರರಿ ಅಂತ ಏನು ಕರಿತೀವಲ್ಲ, ಅಲ್ಲಿ ಹೀಲಿಯಂ ಅನಿಲದಿಂದ ಸಂರಕ್ಷಿಸಲಾಗಿದೆ. ಈ ಪೇಜ್ಗಳು ಹಾಳಾಗಬಾರ್ದು, ಯಾಕಂದರೆ ಕೈಯಿಂದ ಬರೆದಿದ್ದಲ್ಲ, ಪೇಜ್ಗಳು ಕೆಡಬಾರ್ದು, ಹಾಳಾಗಬಾರ್ದು ಅನ್ನುವ ಉದ್ದೇಶದಿಂದ ಅದನ್ನು ಹೀಲಿಯಂ ಅನಿಲದಿಂದ ಸಂರಕ್ಷಿಸಲಾಗಿದೆ. ಭಾರತದ ಸಂವಿಧಾನದ ಮೂಲ ಪ್ರತಿಯನ್ನು ಯಾವ ಅನಿಲದಿಂದ ಸಂರಕ್ಷಿಸಲಾಗುತ್ತಿದೆ? ಹೀಲಿಯಂ ಅನಿಲದಿಂದ ಸಂರಕ್ಷಿಸಲಾಗುತ್ತಿದೆ ಅಂತಕ್ಕಂಥದ್ದು. ಇನ್ನು ಸಂವಿಧಾನ ರಚನಾ ಸಭೆಯಲ್ಲಿದ್ದ ವಿವಿಧ ಪ್ರಾಂತ್ಯಗಳ ಪ್ರತಿನಿಧಿಗಳು. ಸಂವಿಧಾನ ರಚನಾ ಸಭೆಯಲ್ಲಿದ್ದ ವಿವಿಧ ಪ್ರಾಂತ್ಯಗಳ ಪ್ರತಿನಿಧಿಗಳು ಯಾರ್ಯಾರು ಇದ್ದರು ಏನಂತ ನೋಡ್ತಾ ಹೋದರೆ, ಮೈಸೂರು ರಾಜ್ಯದಿಂದ KC ರೆಡ್ಡಿ, P ಸಿದ್ದಲಿಂಗಯ್ಯ, ಕೆಂಗಲ್ ಹನುಮಂತಯ್ಯ, H ಸಿದ್ದವೀರಪ್ಪ, T ಚೆನ್ನಯ್ಯ, SV ಕೃಷ್ಣಮೂರ್ತಿರಾವ್, HR ಗುರುದೇವ್ ರೆಡ್ಡಿ ಇಷ್ಟು ಮೈಸೂರು ರಾಜ್ಯದಿಂದ ಇರ್ತಾರೆ. ಇನ್ನು ಕೂರ್ಗ ಪ್ರಾಂತ್ಯ ಅಂದರೆ ಕೊಡಗು ಪ್ರಾಂತ್ಯದಿಂದ ಪುಣಚ್ಚು ಅವರು ಇರ್ತಾರೆ. ಬಾಂಬೆ ಪ್ರಾಂತ್ಯದಿಂದ S ನಿಜಲಿಂಗಪ್ಪ ಮತ್ತು R ದಿವಾಕರ್ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರ್ತಾರೆ. ಇನ್ನು ಭಾರತದ ಸಂವಿಧಾನದ ಪ್ರಮುಖ ಎರವಲು ವಿಷಯಗಳಂತ ನೋಡ್ತಾ ಹೋದರೆ, ಅಂದರೆ ಭಾರತದ ಸಂವಿಧಾನದಲ್ಲಿರುವ ಬಹುತೇಕ ವಿಷಯಗಳನ್ನು 1935ರ ಭಾರತ ಸರ್ಕಾರ ಕಾಯ್ದೆ ಮತ್ತು ಬೇರೆ ಬೇರೆ ದೇಶಗಳ ಸಂವಿಧಾನಗಳಿಂದ ಎರವಲನ್ನು ಪಡೆಯಲಾಗಿದೆ. ಯಾವ್ಯಾವ ಅಂತ ನೋಡ್ತಾ ಹೋದರೆ, ಅಮೇರಿಕ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳು, ಉಪರಾಷ್ಟ್ರಪತಿ ಹುದ್ದೆ, ಮಹಾಭಿಯೋಗ, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಎರವಲು ಪಡೆಯಲಾಗಿದೆ. ಇನ್ನು ಬ್ರಿಟನ್ ಸಂವಿಧಾನದಿಂದ ಸಂಸದೀಯ ಸರ್ಕಾರ, ಏಕಪೌರತ್ವ, ಕ್ಯಾಬಿನೆಟ್ ವ್ಯವಸ್ಥೆ, ರಿಟ್ಗಳು, ದ್ವಿಸದನ ಪದ್ಧತಿ ಇವುಗಳನ್ನು ಎರವಲು ಪಡೆಯಲಾಗಿದೆ. ಜೊತೆಗೆ ರಷ್ಯಾ ಸಂವಿಧಾನದಿಂದ
ಮೂಲಭೂತ ಕರ್ತವ್ಯಗಳು ಮತ್ತು ಪಂಚವಾರ್ಷಿಕ ಯೋಜನೆಗಳನ್ನು ಮತ್ತು ಈ ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡೆಯಲಾಗಿದೆ ಅಂತಕ್ಕಂಥದ್ದು. ಇನ್ನು ಐರ್ಲ್ಯಾಂಡ್ ಸಂವಿಧಾನ ಅಂತ ಬಂದಾಗ ಐರ್ಲ್ಯಾಂಡ್ ಸಂವಿಧಾನದಿಂದ ಅಂದರೆ ಐರಿಷ್ ಸಂವಿಧಾನ ಅಂತ ಕರಿತೀವಿ, ರಾಜ್ಯ ನಿರ್ದೇಶಕ ತತ್ವಗಳು, ರಾಷ್ಟ್ರಪತಿಗಳ ಚುನಾವಣೆ ವಿಧಾನ, ರಾಜ್ಯಸಭೆಗೆ ಸದಸ್ಯರ ನಾಮಕರಣ ಇಷ್ಟನ್ನು ಐರ್ಲ್ಯಾಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಕೆನಡಾ ಸಂವಿಧಾನದಿಂದ ಅಂದರೆ ಒಕ್ಕೂಟ ವ್ಯವಸ್ಥೆ, ಬಲಿಷ್ಠ ಕೇಂದ್ರ ಸರ್ಕಾರ, ರಾಜ್ಯಪಾಲರ ನೇಮಕ, ಸುಪ್ರೀಂ ಕೋರ್ಟಿನ ಸಲಹಾ ಅಧಿಕಾರ ಇಷ್ಟನ್ನು ಕೂಡ ಎರವಲಾಗಿ ಪಡೆಯಲಾಗಿದೆ. ಇನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಸಂವಿಧಾನ ತಿದ್ದುಪಡಿ ಮಾಡುವ ವಿಧಾನವನ್ನು ಎರವಲಾಗಿ ಪಡೆಯಲಾಗಿದೆ. ಜರ್ಮನಿ ಸಂವಿಧಾನದಿಂದ ತುರ್ತು ಪರಿಸ್ಥಿತಿಯ ವಿಧಾನಗಳು, ಈಗೇನು 3 ಬಗೆಯ ತುರ್ತು ಪರಿಸ್ಥಿತಿಗಳಿದ್ದಾವಲ್ಲ ದೇಶಗಳಲ್ಲಿ, ಅವುಗಳನ್ನು ಜರ್ಮನ್ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ. ಇನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದ ಸಮವರ್ತಿ ಪಟ್ಟಿ, ಸಂಸತ್ತಿನ ಜಂಟಿ ಅಧಿವೇಶನಗಳನ್ನು ಎರವಲಾಗಿ ಪಡೆಯಲಾಗಿದೆ. ಜಪಾನ್ ಸಂವಿಧಾನದಿಂದ ಕಾನೂನು ಮಾಡುವ ಪ್ರಕ್ರಿಯೆ, ಇದನ್ನು ಜಪಾನ್ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ. ಇನ್ನು ಫ್ರಾನ್ಸ್ ಸಂವಿಧಾನದಿಂದ ಅಂತ ನೋಡ್ತಾ ಹೋದರೆ ಪ್ರಸ್ತಾವನೆಯಲ್ಲಿ ಅಳವಡಿಸಿಕೊಂಡಿರುವಂತಹ ಗಣರಾಜ್ಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಪದಗಳನ್ನು ಎರವಲಾಗಿ ಪಡೆಯಲಾಗಿದೆ. ಇನ್ನು 1935 ಭಾರತ ಸರ್ಕಾರ ಕಾಯ್ದೆಯಿಂದ ಸಂವಿಧಾನದಲ್ಲಿರುವ 70% ಹೆಚ್ಚಿನ ಅಂಶಗಳನ್ನು ಅಳವಡಿಸಿಕೊಂಡಿರುವುದರಿಂದ ಹಾಗಾಗಿ 1935 ಭಾರತ ಸರ್ಕಾರ ಕಾಯ್ದೆಯನ್ನು ಭಾರತ ಸಂವಿಧಾನದ ನೀಲಿ ನಕಾಶೆ, ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಈ ಒಂದು 1935 ಭಾರತ ಸರ್ಕಾರ ಕಾಯ್ದೆಯನ್ನು ಕರಿತಕ್ಕಂಥದ್ದು. ಇನ್ನು ಭಾರತದ ಸಂವಿಧಾನದ ಪ್ರಮುಖ ಭಾಗಗಳನ್ನು ನಾವು ನೋಡ್ತಾ ಹೋದರೆ ಸಂವಿಧಾನದಲ್ಲಿರುವಂತಹ ಮೂಲ ಸಂವಿಧಾನದಲ್ಲಿ 22 ಭಾಗಗಳಿದ್ದು ಪ್ರಸ್ತುತ 25 ಭಾಗಗಳಿವೆ. ಸಂವಿಧಾನದ ಈ ಭಾಗಗಳನ್ನು ನಾವಿಲ್ಲಿ ನೋಡ್ಬೋದು. ಇದರಲ್ಲಿ 1ನೇ ಭಾಗ ಭಾರತದ ಒಕ್ಕೂಟ ಮತ್ತು ಭೂಪ್ರದೇಶದ ಬಗ್ಗೆ ಹೇಳುತ್ತೆ. 2ನೇ ಭಾಗ ಪೌರತ್ವ ಅಂದರೆ ನಾಗರಿಕತ್ವ, ಸಿಟಿಜನ್ಶಿಪ್ ಬಗ್ಗೆ ಹೇಳುತ್ತೆ. 3ನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತೆ. 4ನೇ ಭಾಗ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ. 4A ಭಾಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. 5ನೇ ಭಾಗ ಕೇಂದ್ರ ಸರ್ಕಾರ. 6ನೇ ಭಾಗ ರಾಜ್ಯ ಸರ್ಕಾರ. 7ನೇ ಭಾಗ B ವರ್ಗದ ರಾಜ್ಯಗಳು. ನೋಡಿ, ಭಾರತ ಸಂವಿಧಾನದಲ್ಲಿ ಭಾಗ 7ನ್ನು ರದ್ದುಪಡಿಸಲಾಗಿದೆ. ಈ B ವರ್ಗದ ರಾಜ್ಯಗಳಂತ ಏನು ಬರ್ತಾವಲ್ಲ ಅವನ್ನು ನಾವು ಈಗಾಗಲೇ ರದ್ದು ಮಾಡಲಾಗಿದೆ. ಭಾಗ 7ನ್ನು ರದ್ದು ಮಾಡಲಾಗಿದೆ. 8ನೇ ಭಾಗ ಕೇಂದ್ರಾಡಳಿತ ಪ್ರದೇಶಗಳು. 9ನೇ ಭಾಗ ಪಂಚಾಯತ್ ಸಂಸ್ಥೆಗಳು. 9A ಭಾಗ ಮುನ್ಸಿಪಾಲಿಟಿಗಳು. 9B ಭಾಗ ಸಹಕಾರಿ ಸಂಸ್ಥೆಗಳು. 10ನೇ ಭಾಗ ಅನುಸೂಚಿತ ಮತ್ತು ಬುಡಕಟ್ಟುಗಳು. 11ನೇ ಭಾಗ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ. 12ನೇ ಭಾಗ ಹಣಕಾಸು, ಆಸ್ತಿ ಮುಂತಾದವು. 13ನೇ ಭಾಗ ಭಾರತದೊಳಗೆ ವ್ಯಾಪಾರ ಮತ್ತು ವಾಣಿಜ್ಯ. 14ನೇ ಭಾಗ ಕೇಂದ್ರ ರಾಜ್ಯಗಳ ಆಡಳಿತ ಸೇವೆಗಳು. ಈ ಕೇಂದ್ರ ಲೋಕ ಸೇವಾ ಆಯೋಗ, ರಾಜ್ಯ ಲೋಕ ಸೇವಾ ಆಯೋಗದ ಬಗ್ಗೆ ಮಾಹಿತಿಯನ್ನು ಹೇಳ್ತವೆ. 14A ಭಾಗ ನ್ಯಾಯಾಧೀಕರಣಗಳ ಬಗ್ಗೆ ಹೇಳುತ್ತೆ. 15ನೇ ಭಾಗ ಚುನಾವಣೆಗಳು. 16ನೇ ಭಾಗ ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ನಿಯಮಗಳಂತ ಹೇಳುತ್ತೆ. 17ನೇ ಭಾಗ ಅಧಿಕೃತ ಭಾಷೆಗಳು. 18ನೇ ಭಾಗ ತುರ್ತು ಪರಿಸ್ಥಿತಿಗಳು. 19ನೇ ಭಾಗ ಮಿಸಲೇನಿಯನ್ಸ್ ಅಂದರೆ ಇತರೆ ಅಂತ ಕರಿತೀವಿ. ಇನ್ನು 20ನೇ ಭಾಗ ಸಂವಿಧಾನ ತಿದ್ದುಪಡಿ ಬಗ್ಗೆ ಹೇಳುತ್ತೆ. ಸಂವಿಧಾನದ ತಿದ್ದುಪಡಿಯ ಬಗ್ಗೆ ಹೇಳ್ತಕ್ಕಂಥದ್ದು 20ನೇ ಭಾಗ. 21ನೇ ಭಾಗ ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳ ಬಗ್ಗೆ ಹೇಳುತ್ತೆ. 22ನೇ ಭಾಗ ಚಿಕ್ಕ ಹೆಸರು, ಪ್ರಾರಂಭ, ಪ್ರಕಟಣೆ ಬಗ್ಗೆ ಹೇಳುತ್ತೆ. ಅಂದರೆ ಈ ಸಂವಿಧಾನದ ಟೈಟಲ್ ಏನಿರ್ಬೇಕು ಅನ್ನೋದ್ರ ಬಗ್ಗೆ 22ನೇ ಭಾಗ ಹೇಳುತ್ತೆ ಅಂತಕ್ಕಂಥದ್ದು. ಇನ್ನು ಭಾರತದ ಸಂವಿಧಾನದ ಇಲ್ಲಿರುವಂಥ ಪ್ರಮುಖ ಅನುಸೂಚಿಗಳ ಬಗ್ಗೆ ನೋಡ್ತಾ ಹೋದರೆ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಮುಖ ಅನುಸೂಚಿಗಳು, ಇಲ್ಲಿ ಭಾರತ ಸಂವಿಧಾನದ ಪ್ರಮುಖ ಎರವಲು ವಿಷಯಗಳಂತಾಗಿದೆ, ತಪ್ಪಾಗಿದೆ. ಬಟ್ ಭಾರತ ಸಂವಿಧಾನದ ಪ್ರಮುಖ ಅನುಸೂಚಿಗಳು: 1ನೇ ಅನುಸೂಚಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ವಿವರಿಸುತ್ತೆ. 2ನೇ ಅನುಸೂಚಿ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವವರ ವೇತನ, ಭತ್ಯೆ ಮತ್ತು ಸವಲತ್ತುಗಳ ಬಗ್ಗೆ ಹೇಳುತ್ತೆ. 3ನೇ ಅನುಸೂಚಿ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವವರ ಪ್ರಮಾಣ ವಚನ ಅಂದರೆ ರಾಷ್ಟ್ರಪತಿ,
ಉಪರಾಷ್ಟ್ರಪತಿ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು, ಶಾಸಕಾಂಗ ಪಕ್ಷದ ನಾಯಕರು, ಶಾಸಕರು, ಸಂಸತ್ತಿನ ಸದಸ್ಯರು ಪ್ರಮಾಣ ವಚನ ಹೇಗೆ ಸ್ವೀಕರಿಸಬೇಕನ್ನೋದ್ರ ಬಗ್ಗೆ ಹೇಳುತ್ತೆ. ಇನ್ನು 4ನೇ ಅನುಸೂಚಿ ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆ. ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಯಾವ ರೀತಿ ಸ್ಥಾನಗಳನ್ನು ಹಂಚಿಕೆ ಮಾಡಬೇಕನ್ನೋದ್ರ ಬಗ್ಗೆ ಹೇಳುತ್ತೆ. 5ನೇ ಅನುಸೂಚಿ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಗಳ ಆಡಳಿತ ಹಾಗೂ ನಿಯಂತ್ರಣದ ಬಗ್ಗೆ ಹೇಳುತ್ತೆ. 6ನೇ ಅನುಸೂಚಿ ಈಶಾನ್ಯ ರಾಜ್ಯಗಳ ಆಡಳಿತ ಮತ್ತು ನಿಯಂತ್ರಣದ ಬಗ್ಗೆ ಹೇಳ್ತಕ್ಕಂಥದ್ದು. ಇನ್ನು 7ನೇ ಅನುಸೂಚಿ ಕೇಂದ್ರ ಮತ್ತು ರಾಜ್ಯದ ನಡುವಿನ ಅಧಿಕಾರ ಹಂಚಿಕೆ ಬಗ್ಗೆ ಹೇಳುತ್ತೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. 8ನೇ ಅನುಸೂಚಿ ಅಧಿಕೃತ ಭಾಷೆಗಳು. ಈಗೇನು 22 ಭಾಷೆಗಳೇನದವಲ್ಲ ಭಾರತದಲ್ಲಿ, ಆ ಅಧಿಕೃತ ಭಾಷೆಗಳ ಬಗ್ಗೆ ಹೇಳುತ್ತೆ ಅಂತಕ್ಕಂಥದ್ದು. ಇನ್ನು 9ನೇ ಅನುಸೂಚಿ ಭೂ ಸುಧಾರಣೆಗಳ ಬಗ್ಗೆ ಹೇಳುತ್ತೆ. ಈ 9ನೇ ಅನುಸೂಚಿಯನ್ನು 1951 ಜೂನ್ 18ರಂದು 1ನೇ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಲಾಗುತ್ತೆ. ಇನ್ನು 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿ ಬಗ್ಗೆ ಹೇಳುತ್ತೆ. ಇದನ್ನು 1985ರಲ್ಲಿ ಸಂವಿಧಾನದ 51ನೇ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಲಾಗುತ್ತೆ. ಇನ್ನು 11ನೇ ಅನುಸೂಚಿ ಪಂಚಾಯತ್ ರಾಜ್ ಸಂಸ್ಥೆಗಳ ಅಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ಹೇಳುತ್ತೆ. ಇದನ್ನು 73ನೇ ತಿದ್ದುಪಡಿಯ ಮೂಲಕ 1993ರಲ್ಲಿ ಸಂವಿಧಾನಕ್ಕೆ ಸೇರಿಸಲಾಯಿತು. ಇನ್ನು 12ನೇ ಅನುಸೂಚಿ ಏನಿದೆ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಹೇಳುತ್ತೆ. ಇದನ್ನು 74ನೇ ತಿದ್ದುಪಡಿ 1993ರಂದು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗುತ್ತೆ ಅಂತಕ್ಕಂಥದ್ದು. ಇಷ್ಟು ಏನಪ್ಪ ಅಂದರೆ ಸಂವಿಧಾನದ ಪ್ರಮುಖ ಅನುಸೂಚಿಗಳು, 12 ಅನುಸೂಚಿಗಳ ಬಗ್ಗೆ ಆಯಿತು. ಇನ್ನು ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ನಾವು ನೋಡ್ತಾ ಹೋದರೆ, ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳು: ಲಿಖಿತ ಮತ್ತು ಬೃಹತ್ ಸಂವಿಧಾನ. ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಯಾವುವು ಅಂದರೆ ಲಿಖಿತ ಮತ್ತು ಬೃಹತ್ ಸಂವಿಧಾನ. ಭಾರತದ ಸಂವಿಧಾನದಲ್ಲಿನ ಎಲ್ಲ ವಿವರಗಳನ್ನು ಲಿಖಿತ ಬರವಣಿಗೆ ರೂಪದಲ್ಲಿ ದಾಖಲಿಸಲಾಗಿದೆ. ಲಿಖಿತವಾಗಿ ಕೈ ಬರಹದಲ್ಲಿ ಬರೆದಿರ್ತಕ್ಕಂಥದ್ದು. ಇನ್ನು ಭಾರತದ ಸಂವಿಧಾನ ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನವಾಗಿದೆ. ಇನ್ನು ಅಮೇರಿಕ ಸಂವಿಧಾನ ವಿಶ್ವದ ಅತ್ಯಂತ ಚಿಕ್ಕ ಸಂವಿಧಾನವಾಗಿದೆ. ಅಮೇರಿಕ ಸಂವಿಧಾನ ಕೇವಲ 7 ವಿಧಿಗಳು ಮತ್ತು 4000 ಪದಗಳನ್ನು ಒಳಗೊಂಡಿದೆ. ನೋಡಿ, ಅಮೇರಿಕ ಸಂವಿಧಾನದಲ್ಲಿರುವಂಥ ವಿಧಿಗಳ ಸಂಖ್ಯೆ ಕೇವಲ 7 ವಿಧಿಗಳನ್ನು ಒಳಗೊಂಡಿದೆ ಅಮೇರಿಕದ ಸಂವಿಧಾನ. ಹಾಗಾಗಿ ವಿಶ್ವದ ಅತ್ಯಂತ ಚಿಕ್ಕ ಸಂವಿಧಾನ ಯಾವುದಪ್ಪ ಅಂದರೆ ಅಮೇರಿಕದ ಸಂವಿಧಾನ. ಇನ್ನು ಭಾರತ ಸಂವಿಧಾನದ ಮತ್ತೊಂದು ಲಕ್ಷಣ ಯಾವುದಪ್ಪ ಅಂದರೆ ಭಾಗಶಃ ನಮ್ಯ ಮತ್ತು ಅನಮ್ಯ ಸಂವಿಧಾನ. ನಮ್ಯ ಅಂದರೆ ಸರಳ ಸಂವಿಧಾನ ಅಂತ ಅರ್ಥ. ಸರಳ ಸಂವಿಧಾನ ಅಂದರೆ ಯಾವ ಸಂವಿಧಾನವನ್ನು ಸುಲಭ ತಿದ್ದುಪಡಿಯ ಮೂಲಕ ಮಾಡಲಾಗುವುದೋ ಅದನ್ನೇ ಸರಳ ಸಂವಿಧಾನ ಅಂತ ಕರಿತೀವಿ. ಸುಲಭ ವಿಧಾನದ ಮೂಲಕ ಸಂವಿಧಾನ ತಿದ್ದುಪಡಿ ಮಾಡುವ ವಿಧಾನ ಇದು, ಅದನ್ನು ನಮ್ಯ ಸಂವಿಧಾನ ಅಂತ ಕರಿತೀವಿ. ಉದಾಹರಣೆ, ಭಾರತ ಸಂವಿಧಾನದಲ್ಲಿರುವಂತಹ 2, 3 ಮತ್ತು 4ನೇ ವಿಧಿಗಳು, 169ನೇ ವಿಧಿ, 5 ಮತ್ತು 6ನೇ ಅನುಸೂಚಿಗಳಿಗೆ ಸರಳ ವಿಧಾನದ ಮೂಲಕ ನಾವು ತಿದ್ದುಪಡಿಯನ್ನು ಮಾಡಬಹುದು. ಬ್ರಿಟನ್ ಸಂವಿಧಾನ ವಿಶ್ವದ ಅತ್ಯಂತ ಸರಳ ಸಂವಿಧಾನವಾಗಿದೆ. ಅದೇ ರೀತಿ ಮುಂದೆ ಬರುತ್ತೆ ನೋಡಿ, ಬ್ರಿಟನ್ ಸಂವಿಧಾನ ವಿಶ್ವದ ಅತ್ಯಂತ ಸರಳ ಸಂವಿಧಾನ. ಇನ್ನು ಅನಮ್ಯ ಸಂವಿಧಾನ, ವಿಶೇಷ ವಿಧಾನದ ಮೂಲಕ ಸಂವಿಧಾನ ತಿದ್ದುಪಡಿ ಮಾಡುವಂಥ ವಿಧಾನ ಇದು. ವಿಶೇಷ ವಿಧಾನವನ್ನು ಬಳಸಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗುತ್ತೆ. ಉದಾಹರಣೆ, ನಮ್ಮ ಭಾರತದ ಸಂವಿಧಾನದ 3ನೇ ಭಾಗ ಮತ್ತು 4ನೇ ಭಾಗಕ್ಕೆ ತಿದ್ದುಪಡಿ ಮಾಡಬೇಕಾದ್ರೆ ವಿಶೇಷ ವಿಧಾನವನ್ನು ಬಳಸಬೇಕಾಗತ್ತೆ. ಅಮೇರಿಕದ ಸಂವಿಧಾನ ವಿಶ್ವದ ಅತ್ಯಂತ ಕಠಿಣ ಸಂವಿಧಾನವಾಗಿದೆ. ನೋಡಿ, ಅನಮ್ಯ ಸಂವಿಧಾನ ಅಂದರೆ ಕಠಿಣ ಸಂವಿಧಾನ, ಯಾಕಂದರೆ ತಿದ್ದುಪಡಿ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತಕ್ಕಂಥದ್ದು. ಅಮೇರಿಕದ ಸಂವಿಧಾನ ವಿಶ್ವದ ಅತ್ಯಂತ ಕಠಿಣ ಸಂವಿಧಾನವಾಗಿದೆ. ಇನ್ನು ಸಂವಿಧಾನದ 368ನೇ ವಿಧಿ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದೆ. ಈ ಸಂವಿಧಾನ ತಿದ್ದುಪಡಿ ವಿಧಾನವನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ನಾವು ಎರವಲಾಗಿ ಪಡೆದಿರ್ತಕ್ಕಂಥದ್ದು. ನೆಕ್ಸ್ಟ್, ಇನ್ನು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳಂತ ನಾವು ನೋಡ್ತಾ ಹೋದರೆ, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನಾವು ನೋಡ್ತಾ ಹೋದರೆ, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಸಂವಿಧಾನದ ಭಾಗ 3ರಲ್ಲಿ 6 ಬಗೆಯ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಅಂದರೆ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಒಟ್ಟು 6 ಬಗೆಯ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಯಾವ್ಯಾವಪ್ಪ ಅಂತಂದರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ರಕ್ಷಣೆಯ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು,
ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕಂತ ಕರಿತೀವಿ. ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಮಾಡಿದ್ದಾರೆ, ಈ ಸಂವಿಧಾನಾತ್ಮಕ ಪರಿಹಾರದ ಹಕ್ಕೈತಲ್ಲ 32ನೇ ವಿಧಿ, ಈ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ. ಇನ್ನು ಸಂವಿಧಾನದ ಭಾಗ 4A ನಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ನೀಡಲಾಗಿದೆ. ಈ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ. 42ನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ. 4A ನಲ್ಲಿ ಒಟ್ಟು 11 ಬಗೆಯ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಈ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಈ ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನಕ್ಕೆ ಅಳವಡಿಸಲಾಗಿದೆ. ಇನ್ನು ಮೂಲಭೂತ ಹಕ್ಕುಗಳನ್ನು ಅಮೇರಿಕ ಸಂವಿಧಾನದಿಂದ ಎರವಲಾಗಿ ಪಡೆದರೆ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ. ಇನ್ನು ರಾಜ್ಯ ನಿರ್ದೇಶಕ ತತ್ವಗಳು, ನೀತಿ ನಿರ್ದೇಶಕ ತತ್ವಗಳಂತ ಕರಿತೀವಿ. ಸಂವಿಧಾನದ 4ನೇ ಭಾಗದಲ್ಲಿ 36ರಿಂದ 51ರವರೆಗಿನ ವಿಧಿಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಿಸ್ತವೆ. 4ನೇ ಭಾಗದಲ್ಲಿವೆ. ಇವು ಕಲ್ಯಾಣ ರಾಜ್ಯ ಸ್ಥಾಪಿಸುವ ಗುರಿಯನ್ನು ಹೊಂದಿವೆ. ಕಲ್ಯಾಣ ರಾಜ್ಯ ಸ್ಥಾಪಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು ಅಂದರೆ ಸುಖಿ ರಾಜ್ಯ ಸ್ಥಾಪಿಸುವ ಗುರಿಯನ್ನು ಹೊಂದಿವೆ. ಇವುಗಳನ್ನು ಸಮಾಜವಾದಿ ತತ್ವಗಳು, ಗಾಂಧಿವಾದಿ ತತ್ವಗಳು, ಉದಾರವಾದಿ ತತ್ವಗಳು ಎಂದು ವರ್ಗೀಕರಿಸಲಾಗಿದೆ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಐರ್ಲ್ಯಾಂಡ್ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಸಂಸದೀಯ ಪದ್ಧತಿಯ ಸರ್ಕಾರ. ಸಂಸದೀಯ ಪದ್ಧತಿಯ ಸರ್ಕಾರ ಅಂತ ಕರಿತೀವಿ. ನೆಕ್ಸ್ಟ್ ಇದು ಸಂಸದೀಯ ಪದ್ಧತಿಯ ಸರ್ಕಾರ. ಕಾರ್ಯಾಂಗವು ಶಾಸಕಾಂಗಕ್ಕೆ ಹೊಣೆಯಾಗಿರುವ ವ್ಯವಸ್ಥೆಗೆ ಸಂಸದೀಯ ಪದ್ಧತಿಯ ಸರ್ಕಾರ ಅಂತ ಕರೀತಾರೆ. ಕಾರ್ಯಾಂಗವು ಶಾಸಕಾಂಗಕ್ಕೆ ಹೊಣೆಯಾಗಿರುತ್ತೆ, ಅದನ್ನೇ ಸಂಸದೀಯ ಸರ್ಕಾರ ಪದ್ಧತಿ ಎಂದು ಕರೆಯುತ್ತಾರೆ. ಸಂಸದೀಯ ಪದ್ಧತಿಯ ಸರ್ಕಾರ ಬ್ರಿಟನ್ ಮತ್ತು ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದರೆ, ಅಧ್ಯಕ್ಷೀಯ ಮಾದರಿಯ ಪದ್ಧತಿ ಅಮೇರಿಕದಲ್ಲಿ ಅಸ್ತಿತ್ವದಲ್ಲಿದೆ. ಭಾರತವು ಬ್ರಿಟಿಷ್ ಮಾದರಿಯ ಸರ್ಕಾರವನ್ನು ಅಳವಡಿಸಿಕೊಂಡಿದೆ. ಭಾರತದ ಸಂಸದೀಯ ಪದ್ಧತಿಯ ಮಾದರಿಯನ್ನು ವೆಸ್ಟ್ ಮಿನಿಸ್ಟರ್ ಮಾದರಿ ಸರ್ಕಾರ ಎನ್ನುವರು. ಭಾರತದ ಸಂವಿಧಾನವು ಕೇಂದ್ರ ಮತ್ತು ರಾಜ್ಯ ಎರಡರಲ್ಲೂ ಕೂಡ ಸಂಸದೀಯ ವ್ಯವಸ್ಥೆಯನ್ನು ಸ್ಥಾಪಿಸಿದೆ. ಕೇಂದ್ರ ಮತ್ತು ರಾಜ್ಯದ ಎರಡರಲ್ಲೂ ಕೂಡ ಸಂಸದೀಯ ಒಂದು ಮಾದರಿಯ ಸರ್ಕಾರವನ್ನು ಅಳವಡಿಸಿಕೊಂಡಿದೆ ಅಂತಕ್ಕಂಥದ್ದು. ನೆಕ್ಸ್ಟು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಇದು ಕೂಡ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಒಂದು. ಸಂವಿಧಾನದ 15ನೇ ಭಾಗದಲ್ಲಿ 326ನೇ ವಿಧಿಯಲ್ಲಿ ವಯಸ್ಕರ ಮತದಾನ ಪದ್ಧತಿಯನ್ನು ಅಳವಡಿಸಲಾಗಿದೆ. ಭಾರತದಲ್ಲಿ 18 ವರ್ಷ ತುಂಬಿದ ಎಲ್ಲ ಪೌರರು ಮತದಾನ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಈ 18 ವರ್ಷ ತುಂಬಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮತದಾನ ಮಾಡಲು ಒಂದು ಅವಕಾಶವನ್ನು ನೀಡಲಾಗಿದೆ. 1988 ಡಿಸೆಂಬರ್ 15ರಂದು 61ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ನೋಡಿ, ಈ ಮೊದಲೇನಿರುತ್ತೆ, ಈ ಮತದಾನ ಮಾಡುವ ವಯಸ್ಸು 21 ಇರುತ್ತೆ, ಅದನ್ನು 18ಕ್ಕೆ ಇಳಿಸಲಾಗುತ್ತೆ. ಯಾವಾಗಂದರೆ 1988 ಡಿಸೆಂಬರ್ 15ರಂದು 61ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಈ ಮತದಾನದ ವಯಸ್ಸು 21 ಏನಿರುತ್ತಲ್ಲ ಅದನ್ನು 18ಕ್ಕೆ ಇಳಿಸ್ತಾರೆ. 18ಕ್ಕೆ ಇಳಿಸಿರ್ತಕ್ಕಂಥ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿರ್ತಕ್ಕಂಥ ಸಂವಿಧಾನ ತಿದ್ದುಪಡಿ ಯಾವುದಪ್ಪ ಅಂದರೆ 61ನೇ ಸಂವಿಧಾನ ತಿದ್ದುಪಡಿ. ಇದು ಮಾರ್ಚ್ 28, 1989ರಿಂದ ಜಾರಿಗೆ ಬಂದಿರುತ್ತೆ. ಈ ವಯಸ್ಕ ಮತದಾನ ಪದ್ಧತಿ ಇದೆಯಲ್ಲ, ಪ್ರಜೆಗಳ ಪರಮಾಧಿಕಾರದ ಸಂಕೇತವಾಗಿದೆ. ಭಾರತದಲ್ಲಿ ಮತದಾನ ಮಾಡುವುದು ಕಡ್ಡಾಯವಾಗಿಲ್ಲ. ಭಾರತದಲ್ಲಿ ಬೂತಿಗೋಗಿ ಓಟ್ ಹಾಕದಂದರೆ ಮತದಾನ ಮಾಡುವುದು ಕಡ್ಡಾಯವಾಗಿಲ್ಲ. ಆದರೆ ಕೆಲವೊಂದು ದೇಶಗಳಲ್ಲಿ ಮತದಾನ ಕಡ್ಡಾಯವಾಗಿದೆ. ಹಾಗಾದರೆ ಕಡ್ಡಾಯ ಮತದಾನ ಜಾರಿಗೆ ತಂದ ರಾಷ್ಟ್ರಗಳು ಯಾವಪ್ಪ ಅಂದರೆ ಬೆಲ್ಜಿಯಂ, ಆಸ್ಟ್ರೇಲಿಯಾ, ಲಕ್ಸಂಬರ್ಗ್, ಉರುಗ್ವೆ ಮತ್ತು ಕೋಸ್ಟಾರಿಕ್. ಈ ದೇಶಗಳಲ್ಲಿ ಮತದಾನ ಮಾಡುವುದು ಕಡ್ಡಾಯವಾಗಿದೆ. ಮತದಾನ ಮಾಡಲಿಲ್ಲ ಅಂದರೆ ಅವರು ಆ ದೇಶದ ಪೌರತ್ವವನ್ನು ಕಳ್ಕೊಳ್ತಾರೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಮತ್ತು ಏಕಪೌರತ್ವ. ಇವು ಕೂಡ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಒಂದು. ಫಸ್ಟ್ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ. ಭಾರತದ ನ್ಯಾಯಾಂಗವು ಕಾರ್ಯಾಂಗದಿಂದ ಸ್ವತಂತ್ರವಾಗಿದೆ. ಈ ಕಾರ್ಯಾಂಗ ಅಂತಂದರೆ ಈ ಸಚಿವ ಸಂಪುಟ ಏನಿರುತ್ತಲ್ಲ ಅದನ್ನು ಕಾರ್ಯಾಂಗ ಅಂತ ಕರಿತೀವಿ. ಆ ಕಾರ್ಯಾಂಗದಿಂದ ನ್ಯಾಯಾಂಗ ಏನಾಗಿದೆ, ಸ್ವತಂತ್ರವಾಗಿದೆ. ಆ ಕಾರ್ಯಾಂಗದ ಪ್ರಭಾವಕ್ಕೆ ಒಳಪಟ್ಟಿಲ್ಲ. ಸಂವಿಧಾನ ಪ್ರಜೆಗಳು ಮತ್ತು ಮೂಲಭೂತ ಹಕ್ಕುಗಳನ್ನು
ರಕ್ಷಿಸುವ ಕಾವಲುಗಾರ ಆಗಿದೆ. ಯಾವುದು? ನ್ಯಾಯಾಂಗ ವ್ಯವಸ್ಥೆ. ಭಾರತವು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದೆ. ಅಂದರೆ ಸುಪ್ರೀಂ ಕೋರ್ಟ್ ಇದು ಸರ್ವೋಚ್ಚ ನ್ಯಾಯಾಲಯ, ಇದು ಮನವಿಯ ಅಂತಿಮ ನ್ಯಾಯಾಲಯ ಅಂತಲೂ ಕರಿತೀವಿ. ಇನ್ನು ಹೈಕೋರ್ಟ್ ಉಚ್ಚ ನ್ಯಾಯಾಲಯ, ಇದು ಎಲ್ಲ ರಾಜ್ಯಗಳಲ್ಲಿದೆ. ಇನ್ನು ಜಿಲ್ಲಾ ನ್ಯಾಯಾಲಯಗಳು ಜಿಲ್ಲಾ ಹಂತದಲ್ಲಿರ್ತವೆ. ಕೆಳಸ್ತರದ ನ್ಯಾಯಾಲಯಗಳಂತಂದರೆ ತಾಲೂಕು ಹಂತಗಳಲ್ಲಿ ಇರುತ್ತೆ. ನ್ಯಾಯಾಂಗವು ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಕಾರ್ಯಗಳನ್ನು ಪ್ರಶ್ನಿಸುವ ಅಧಿಕಾರವನ್ನು ಹೊಂದಿದೆ. ಈ ದೇಶದಲ್ಲಿರುವ ನ್ಯಾಯಾಂಗ ವ್ಯವಸ್ಥೆ ಈ ಶಾಸಕಾಂಗ ಮತ್ತು ಕಾರ್ಯಾಂಗಗಳೇನಿರ್ತಾವಲ್ಲ ಕಾರ್ಯಗಳನ್ನು ಪ್ರಶ್ನಿಸುವ ಅಧಿಕಾರವನ್ನು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೊಂದಿದೆ. ಸುಪ್ರೀಂ ಕೋರ್ಟ್ ಒಟ್ಟು 1+33 ಅಂದರೆ ಒಬ್ಬರು ಮುಖ್ಯ ನ್ಯಾಯಾಧೀಶರು 33 ಇತರ ನ್ಯಾಯಾಧೀಶರು ಒಟ್ಟು 34 ನ್ಯಾಯಾಧೀಶರನ್ನು ಹೊಂದಿದೆ. ಪ್ರಸ್ತುತ ಭಾರತ ದೇಶದಲ್ಲಿ 25 ಉಚ್ಚ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಉಚ್ಚ ನ್ಯಾಯಾಲಯಗಳಂದರೆ ಹೈಕೋರ್ಟ್ಗಳು ಕಾರ್ಯನಿರ್ವಹಿಸುತ್ತಿವೆ. ನೆಕ್ಸ್ಟ್ ಏಕಪೌರತ್ವ, ಇದು ಕೂಡ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಒಂದು. ಭಾರತವು ತನ್ನ ಪ್ರಜೆಗಳಿಗೆ ಏಕಪೌರತ್ವವನ್ನು ನೀಡಿದೆ. ಭಾರತವು ತನ್ನ ಪ್ರಜೆಗಳಿಗೆ ಏಕಪೌರತ್ವವನ್ನು ನೀಡಿದೆ. ರಾಷ್ಟ್ರೀಯ ಮನೋಭಾವನೆಯನ್ನು ಮೂಡಿಸಲು ರಾಷ್ಟ್ರೀಯ ಪೌರತ್ವವನ್ನು ಮಾತ್ರ ನೀಡಲಾಗಿದೆ. ಅಂದರೆ ಕೆಲವೊಂದು ದೇಶಗಳಲ್ಲಿ ಏನಿದೆ, ಈಗ ಉದಾಹರಣೆ ಅಮೇರಿಕಾದಲ್ಲಿ ರಾಷ್ಟ್ರೀಯ ಪೌರತ್ವವೂ ಇದೆ ಮತ್ತು ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಪೌರತ್ವ ಅಮೇರಿಕಾದಲ್ಲಿ ಇದೆ ಅಂತಕ್ಕಂಥದ್ದು, ದ್ವಿಪೌರತ್ವ ಇದೆ ಅಲ್ಲಿ. ಭಾರತವು ಬ್ರಿಟಿಷ್ ಮಾದರಿಯ ಏಕಪೌರತ್ವವನ್ನು ಹೊಂದಿದೆ. ಸಂವಿಧಾನದ ಭಾಗ 2ರಲ್ಲಿ 5ರಿಂದ 11ರವರೆಗಿನ ವಿಧಿಗಳು ಪೌರತ್ವಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡುತ್ತವೆ ಅಂತಕ್ಕಂಥದ್ದು. ಸಂವಿಧಾನದ ಭಾಗ 2ರಲ್ಲಿದೆ ಪೌರತ್ವದ ಬಗ್ಗೆ. 5ರಿಂದ 11ರವರೆಗಿನ ವಿಧಿಗಳು ಪೌರತ್ವದ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ. ಇನ್ನು ದ್ವಿಪೌರತ್ವಕ್ಕೆ ಅವಕಾಶ ನೀಡಿರುವ ರಾಷ್ಟ್ರಗಳು ಯಾವಪ್ಪ ಅಂದರೆ ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡ್, ಬಾಂಗ್ಲಾದೇಶ್, ಪಾಕಿಸ್ತಾನ ಇತ್ಯಾದಿ. ದ್ವಿಪೌರತ್ವ ಒಂದು ಅರ್ಥ ಆಯ್ತಲ್ಲ, ರಾಷ್ಟ್ರೀಯ ಪೌರತ್ವವನ್ನು ಪಡೆಯುವುದರ ಜೊತೆಗೆ ಆ ರಾಷ್ಟ್ರದಲ್ಲಿರುವ ರಾಜ್ಯಗಳ ಪೌರತ್ವವನ್ನು ಕೂಡ ಪಡಿತಕ್ಕಂಥದ್ದು, ಇದು ದ್ವಿಪೌರತ್ವ. ಬಟ್ ಭಾರತದಲ್ಲಿ ರಾಷ್ಟ್ರೀಯ ಪೌರತ್ವ ಇದೆ, ರಾಜ್ಯಗಳ ಪೌರತ್ವ ಇಲ್ಲ ಅಂತಕ್ಕಂಥದ್ದು. ನೆಕ್ಸ್ಟು ಈ ತುರ್ತು ಪರಿಸ್ಥಿತಿಗಳು ಮತ್ತು ದ್ವಿಸದನ ಶಾಸಕಾಂಗ ವ್ಯವಸ್ಥೆ, ಇದು ಕೂಡ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಒಂದು. ತುರ್ತು ಪರಿಸ್ಥಿತಿಗಳು ಭಾರತದ ಸಂವಿಧಾನದ 18ನೇ ಭಾಗದಲ್ಲಿ 352ರಿಂದ 360ನೇ ವಿಧಿಯವರೆಗೆ ತುರ್ತು ಪರಿಸ್ಥಿತಿಗಳ ಬಗ್ಗೆ ತಿಳಿಸುತ್ತದೆ. ನೋಡಿ, ಇಲ್ಲಿ 18ನೇ ಭಾಗದಲ್ಲಿ ಇದೆ ತುರ್ತು ಪರಿಸ್ಥಿತಿಗಳು. ಈ 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತೆ. ಇದುವರೆಗೂ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡಲಾಗಿದೆ. ಯಾವಾಗಂದರೆ 1962, 1971, 1975. ಅಂದರೆ 352ನೇ ವಿಧಿಯಡಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರಿತೀವಿ. ಇನ್ನು 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತೆ. 360ನೇ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತೆ. ಈ ಆರ್ಥಿಕ ತುರ್ತು ಪರಿಸ್ಥಿತಿ ಏನಿದೆಯಲ್ಲ, ಎಕನಾಮಿಕ್ ಎಮರ್ಜೆನ್ಸಿ, ದೇಶದಲ್ಲಿ ಇದುವರೆಗೂ ಜಾರಿಯಾಗಿಲ್ಲ. ರಾಷ್ಟ್ರದ ಭದ್ರತೆ ಮತ್ತು ಏಕತೆಗೆ ಧಕ್ಕೆ ಉಂಟಾದಾಗ ಹಾಗೂ ಆಂತರಿಕ ಸಂಘರ್ಷ ಉಂಟಾದಾಗ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಹಾಗಾದರೆ ಎಲ್ಲೆಲ್ಲಿ ತುರ್ತು ಪರಿಸ್ಥಿತಿಗಳು ಯಾವ ರಾಜ್ಯದಲ್ಲಿ ಹೇಗೆ ಜಾರಿಯಾಗಿವೆ ಅಂತ ನೋಡ್ತಾ ಹೋದರೆ, ಭಾರತದಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಗೆ ಒಳಗಾದ ಮೊದಲ ರಾಜ್ಯ, ಸ್ಟೇಟ್ ಎಮರ್ಜೆನ್ಸಿಗೆ ಒಳಗಾಗಿರುವ ಮೊದಲ ರಾಜ್ಯ ಯಾವುದಪ್ಪ ಅಂದರೆ ಪಂಜಾಬಲ್ಲಿ 1951ರಲ್ಲಿ ಮೊಟ್ಟ ಮೊದಲು ಈ ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಆಗುತ್ತೆ. ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿ ಅಂದರೆ ರಾಜ್ಯ ಸರ್ಕಾರ ಆಡಳಿತ ನಡೆಸಲು ವಿಫಲವಾದಾಗ ಅಲ್ಲಿ ರಾಷ್ಟ್ರಪತಿಯ ಆಡಳಿತವನ್ನು ಹೇರೋದು, ಅದನ್ನೇ ನಾವು ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. ಅತಿ ಹೆಚ್ಚು ಬಾರಿ ರಾಜ್ಯ ತುರ್ತು ಪರಿಸ್ಥಿತಿಗೆ ಒಳಗಾಗಿರುವ ರಾಜ್ಯ ಉತ್ತರ ಪ್ರದೇಶ್. ಅತಿ ಹೆಚ್ಚು ಬಾರಿ ರಾಷ್ಟ್ರಪತಿ ಆಳ್ವಿಕೆಗೆ ಒಳಗಾಗಿರುವ ರಾಜ್ಯ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ್ 10 ಬಾರಿ. ಇನ್ನು ಬಿಹಾರ್ 9 ಬಾರಿ 2ನೇ ಸ್ಥಾನದಲ್ಲಿ ಬರುತ್ತೆ. ದೀರ್ಘಾವಧಿ ರಾಜ್ಯ ತುರ್ತು ಪರಿಸ್ಥಿತಿಗೆ ಒಳಗಾಗಿರುವ ರಾಜ್ಯ ಪಂಜಾಬ್. ನೋಡಿ, ಆ ಒಂದು ರಾಜ್ಯದಲ್ಲಿ 1987ರಿಂದ 1992ರವರೆಗೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರ್ತಾರೆ. ಅಂದರೆ 3510 ದಿನ ಅಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿ ಇರುತ್ತೆ. ಅಂದರೆ ರಾಷ್ಟ್ರಪತಿಯ ಆಡಳಿತ ಅಲ್ಲಿ ಇರುತ್ತೆ. ಇದುವರೆಗೂ ರಾಜ್ಯ ತುರ್ತು ಪರಿಸ್ಥಿತಿಗೆ ಒಳಗಾಗದಿರುವಂಥ ರಾಜ್ಯಗಳಂದರೆ 2 ಅದಾವೆ, ಛತ್ತೀಸ್ಗಢ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಇದುವರೆಗೂ ರಾಷ್ಟ್ರಪತಿ ಆಡಳಿತ ಜಾರಿ ಆಗಿಲ್ಲ. ಇನ್ನು ದ್ವಿಸದನ ಶಾಸಕಾಂಗ ವ್ಯವಸ್ಥೆ,
ಭಾರತದ ಸಂವಿಧಾನವು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ದ್ವಿಸದನ ಶಾಸಕಾಂಗಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಕೇಂದ್ರದಲ್ಲಿ 2 ಸದನಗಳಿವೆ. ದ್ವಿಸದನ ಅಂದರೆ 2 ಸದನಗಳು. ಕೇಂದ್ರದಲ್ಲಿ ಲೋಕಸಭೆ ಇದೆ, ಇದನ್ನು ಕೆಳಮನೆ ಅಂತ ಕರಿತೀವಿ. ರಾಜ್ಯಸಭೆ ಇದೆ, ಇದನ್ನು ಮೇಲ್ಮನೆ ಅಂತ ಕರಿತೀವಿ. ಅದೇ ರೀತಿ ರಾಜ್ಯಗಳಲ್ಲಿ ವಿಧಾನಸಭೆ ಇದೆ, ಕೆಳಮನೆ ಅಂತೀವಿ. ವಿಧಾನ ಪರಿಷತ್ತನ್ನು ಮೇಲ್ಮನೆ ಅಂತ ಕರಿತೀವಿ. ಆದರೆ ಭಾರತದಲ್ಲಿರುವ ಎಲ್ಲ ರಾಜ್ಯಗಳಲ್ಲಿ ವಿಧಾನ ಪರಿಷತ್ತು ಅಸ್ತಿತ್ವದಲ್ಲಿ ಇಲ್ಲ. ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ. ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶದಲ್ಲಿದೆ, ತೆಲಂಗಾಣದಲ್ಲಿದೆ, ಕರ್ನಾಟಕ, ಮಹಾರಾಷ್ಟ್ರ, ಬಿಹಾರ್ ಮತ್ತು ಉತ್ತರ ಪ್ರದೇಶ. ಈ 6 ರಾಜ್ಯಗಳಲ್ಲಿ ಮಾತ್ರ ಈ ವಿಧಾನ ಪರಿಷತ್ತು ಅಸ್ತಿತ್ವದಲ್ಲಿ ಇರತಕ್ಕಂಥದ್ದು. ಇನ್ನು ನೆಕ್ಸ್ಟು ಅಖಿಲ ಭಾರತ ಸೇವೆಗಳು ಮತ್ತು ಸ್ಥಳೀಯ ಸರ್ಕಾರಗಳು. ಇದು ಕೂಡ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಒಂದು. ಅಖಿಲ ಭಾರತ ಸೇವೆಗಳು 315ನೇ ವಿಧಿ ಹೇಳುತ್ತೆ. ಸಂವಿಧಾನದ 14ನೇ ಭಾಗದಲ್ಲಿ 312ನೇ ವಿಧಿಯು ಅಖಿಲ ಭಾರತ ಸೇವೆಗಳಿಗೆ ಅವಕಾಶವನ್ನು ನೀಡಿರ್ತಕ್ಕಂಥದ್ದು. ಉದಾಹರಣೆ IAS, IPS, IFS ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಇವು ಅಖಿಲ ಭಾರತ ಸೇವೆಗಳು. ಇನ್ನು ಭಾರತೀಯ ವಿದೇಶಾಂಗ ಸೇವೆ ಇದೆಯಲ್ಲ, ಇನ್ನೊಂದು IFS ಅಂತ ಬರುತ್ತೆ, ಇಂಡಿಯನ್ ಫಾರಿನ್ ಸರ್ವಿಸ್, ಇದು ಅಖಿಲ ಭಾರತ ಸೇವೆಯಲ್ಲ. ಇದನ್ನು ಹೆಚ್ಚು ಬಾರಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಯಾವುದು ಅಖಿಲ ಭಾರತ ಸೇವೆ ಅಲ್ಲ? ಭಾರತೀಯ ವಿದೇಶಾಂಗ ಸೇವೆ, ಇಂಡಿಯನ್ ಫಾರಿನ್ ಸರ್ವಿಸ್, ಇದು ಅಖಿಲ ಭಾರತ ಸೇವೆ ಅಲ್ಲ. ಇನ್ನು ರಾಜ್ಯಸಭೆಯ ಶಿಫಾರಸ್ಸಿನ ಮೇರೆಗೆ ಸಂಸತ್ತು ಅಖಿಲ ಭಾರತ ಸೇವೆಗಳನ್ನು ರಚಿಸುವ ಅಧಿಕಾರವನ್ನು ಹೊಂದಿದೆ. ಇನ್ನು ಸ್ಥಳೀಯ ಸರ್ಕಾರಗಳು ದೇಶದಲ್ಲಿ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರಲು ಗ್ರಾಮ ಮತ್ತು ನಗರ ಸ್ಥಳೀಯ ಸರ್ಕಾರಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಅಂದರೆ ಗ್ರಾಮ ಮತ್ತು ನಗರ ಸ್ಥಳೀಯ ಸರ್ಕಾರಗಳನ್ನು ಅಳವಡಿಸಲಾಗಿದೆ. ಗ್ರಾಮೀಣ ಸ್ಥಳೀಯ ಸರ್ಕಾರಗಳು ನೋಡ್ಬೋದು ನೀವು. ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ಬಗ್ಗೆ ನೋಡೋಣ. ಇದು 73ನೇ ಸಂವಿಧಾನ ತಿದ್ದುಪಡಿ 1992ರಲ್ಲಿ ಜಾರಿಯಾಗುತ್ತೆ. ಗ್ರಾಮೀಣ ಸ್ಥಳೀಯ ಸರ್ಕಾರಗಳು ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಯಾವ ತಿದ್ದುಪಡಿಗೆ ಸಂಬಂಧಪಟ್ಟಿದೆ ಅಂದರೆ 73ನೇ ಸಂವಿಧಾನ ತಿದ್ದುಪಡಿ 1992. ಸಂವಿಧಾನದ ಭಾಗ 9ರಲ್ಲಿ 243ರಿಂದ 243 ವಿಧಿಗಳನ್ನು ಸೇರ್ಪಡೆ ಮಾಡಲಾಗಿದೆ. ಇನ್ನು 73ನೇ ತಿದ್ದುಪಡಿಯ ಮೂಲಕ 11ನೇ ಅನುಸೂಚಿಯನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗಿದೆ. ಈ ತಿದ್ದುಪಡಿ ಕಾಯ್ದೆ 1993 ಏಪ್ರಿಲ್ 24ರಂದು ಭಾರತದಲ್ಲಿ ಜಾರಿಯಾಗುತ್ತೆ. ಈ 73ನೇ ಸಂವಿಧಾನ ತಿದ್ದುಪಡಿ ಯಾವಾಗ ಜಾರಿಯಾಗುತ್ತೆ ಅಂದರೆ 1993 ಏಪ್ರಿಲ್ 24ನೇ ತಾರೀಕು ಜಾರಿಯಾಗುತ್ತೆ. ಹಾಗಾಗಿ ಭಾರತದಾದ್ಯಂತ ಪ್ರತಿ ವರ್ಷ ಏಪ್ರಿಲ್ 24ನ್ನು ಪಂಚಾಯತ್ ರಾಜ್ ದಿವಸ್ ಅಂತ ಆಚರಣೆಯನ್ನು ಮಾಡ್ತೀವಿ. ಇನ್ನು ಈ 73ನೇ ಸಂವಿಧಾನ ತಿದ್ದುಪಡಿ ಏನು ಕಾಯ್ದೆ ಇದೆಯಲ್ಲ, ಇದು ಕರ್ನಾಟಕದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಎಂಬ ಹೆಸರಿನಲ್ಲಿ 1993 ಮೇ 10ರಂದು ಕರ್ನಾಟಕದಲ್ಲಿ ಜಾರಿಗೆ ಬರುತ್ತೆ. ಒಟ್ಟು ದೇಶದಾದ್ಯಂತ 3 ಹಂತದ ಪಂಚಾಯಿತಿಗಳಿವೆ. ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್, ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲೇ ಜಿಲ್ಲಾ ಪಂಚಾಯತ್ ಇರ್ತಕ್ಕಂಥದ್ದು. ಕೆಳ ಹಂತದ ಪಂಚಾಯಿತಿ ಯಾವುದಪ್ಪ ಅಂದರೆ ಗ್ರಾಮ ಪಂಚಾಯಿತಿ, ಮಧ್ಯ ಹಂತದ ಪಂಚಾಯಿತಿ ಯಾವುದಪ್ಪ ಅಂತಂದರೆ ತಾಲೂಕು ಪಂಚಾಯಿತಿ, ಮೇಲ್ಮಟ್ಟದ ಪಂಚಾಯಿತಿ ಯಾವುದಪ್ಪ ಅಂದರೆ ಜಿಲ್ಲಾ ಪಂಚಾಯಿತಿ ಅಂತ ನಾವು ಕರಿತಕ್ಕಂಥದ್ದು. ಇನ್ನು ಭಾರತದ ಮೊದಲ ಗ್ರಾಮ ಪಂಚಾಯತ್ ಎಲ್ಲಿ ಅಸ್ತಿತ್ವಕ್ಕೆ ಬರುತ್ತಂದರೆ ರಾಜಸ್ಥಾನದ ನಾಗೂರಿನಲ್ಲಿ 1959 ಅಕ್ಟೋಬರ್ 2ರಂದು ಸ್ಥಾಪನೆ ಆಗುತ್ತೆ. ಇದು ಭಾರತದ ಮೊದಲ ಗ್ರಾಮ ಪಂಚಾಯತ್. ಇನ್ನು ನೆಕ್ಸ್ಟು ನಗರ ಸ್ಥಳೀಯ ಸರ್ಕಾರಗಳಂತ ನೋಡ್ತಾ ಹೋದರೆ ನಗರ ಸ್ಥಳೀಯ ಸರ್ಕಾರಗಳು ನಗರ ಸ್ಥಳೀಯ ಸರ್ಕಾರಗಳು 74ನೇ ಸಂವಿಧಾನ ತಿದ್ದುಪಡಿ 1992ಕ್ಕೆ ಸಂಬಂಧಪಟ್ಟಿದೆ. ಈ ನಗರ ಸ್ಥಳೀಯ ಸರ್ಕಾರಗಳು 74ನೇ ಸಂವಿಧಾನ ತಿದ್ದುಪಡಿ 1992ಕ್ಕೆ ಸಂಬಂಧಪಟ್ಟಿದೆ. ಸಂವಿಧಾನದ 9A ಭಾಗದಲ್ಲಿ 243
ಪಿ ವಿಧಿಯಿಂದ 243 ಜಡ್ ಜಿವರೆಗಿನ ವಿಧಿಗಳನ್ನು ಸೇರ್ಪಡೆ ಮಾಡಲಾಗಿದೆ. ಇನ್ನು 74ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ 12ನೇ ಅನುಸೂಚಿಯನ್ನು ಹೊಸದಾಗಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ಈ 74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ದೇಶದಾದ್ಯಂತ ಭಾರತದಲ್ಲಿ 1993 ಜೂನ್ 1ರಂದು ಜಾರಿಯಾಗುತ್ತೆ. ಒಟ್ಟು ಭಾರತದಾದ್ಯಂತ 3 ಹಂತದ ನಗರ ಸ್ಥಳೀಯ ಸಂಸ್ಥೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಪಟ್ಟಣ ಪಂಚಾಯಿತಿ, ನಗರಸಭೆ, ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಕರಿತೀವಿ. ಭಾರತದ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಯಾವುದಪ್ಪ ಅಂದರೆ ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ಅಂತಕ್ಕಂಥದ್ದು, ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್. ಇನ್ನು ಭಾರತದ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಯಾರನ್ನು ಕರಿತೀವಿ, ಲಾರ್ಡ್ ರಿಪ್ಪನ್ ಅವರನ್ನು ಕರಿತಕ್ಕಂಥದ್ದು. ಇನ್ನು ಸ್ವತಂತ್ರ ಮತ್ತು ಸಾಂವಿಧಾನಿಕ ಸಂಸ್ಥೆಗಳು, ಇದು ಕೂಡ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಒಂದು. ಭಾರತದ ಸಂವಿಧಾನದಲ್ಲಿ ಸ್ವತಂತ್ರವಾಗಿ ಮತ್ತು ನಿರ್ಭಯವಾಗಿ ಕಾರ್ಯನಿರ್ವಹಿಸಲು ಹಲವಾರು ಸಂವಿಧಾನಿಕ ಸಂಸ್ಥೆಗಳಿಗೆ ಅವಕಾಶವನ್ನು ನೀಡಲಾಗಿದೆ. ಭಾರತದ ಸಂವಿಧಾನದಲ್ಲಿ ಸ್ವತಂತ್ರವಾಗಿ ಮತ್ತು ನಿರ್ಭಯವಾಗಿ ಕಾರ್ಯವನ್ನು ನಿರ್ವಹಿಸಲು ಹಲವಾರು ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆಗಳಿಗೆ ಅವಕಾಶವನ್ನು ನೀಡಿರ್ತಕ್ಕಂಥದ್ದು. ಅವು ಯಾವ್ಯಾವ ಅಂತ ನೋಡ್ತಾ ಹೋದರೆ, ಭಾರತದ ಅತ್ಯುನ್ನತ ಅಧಿಕಾರಿ ಅಂತ ಕರಿತೀವಿ, ಅತ್ಯುನ್ನತ ಕಾನೂನು ಅಧಿಕಾರಿ, ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಕರಿತೀವಿ ಯಾರನ್ನು, ಭಾರತದ ಅಟಾರ್ನಿ ಜನರಲ್. ಇವ್ರ ಬಗ್ಗೆ ಹೇಳುವ ವಿಧಿ ಯಾವುದು, 76ನೇ ವಿಧಿ. ಹಾಗಾದರೆ ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ ಯಾರಿದ್ದಾರೆ, ಆರ್ ವೆಂಕಟರಮಣಿ ಅವರು ಇರತಕ್ಕಂಥದ್ದು. ಇನ್ನು ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರಪ್ಪ ಅಂದರೆ ಅಡ್ವೊಕೇಟ್ ಜನರಲ್, ವಿಧಿ 165ನೇ ವಿಧಿ ಹೇಳುತ್ತೆ. ಪ್ರಸ್ತುತ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಯಾರಪ್ಪ ಅಂದರೆ ಕೆ ಶಶಿಕಿರಣ್ ಶೆಟ್ಟಿ ಅವರು ಇರತಕ್ಕಂಥದ್ದು. ಇನ್ನು ಭಾರತದ ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕ ಅಂತ ಕರಿತೀವಿ, ಇದು 348ನೇ ವಿಧಿಗೆ ಸಂಬಂಧಪಟ್ಟಿದೆ. CAG ಕಂಟ್ರೋಲರ್ ಆ್ಯಂಡ್ ಎಡಿಟರ್ ಜನರಲ್ ಅಂತ ಕರಿತೀವಿ, ಯಾರಿದ್ದಾರೆ ಪ್ರಸ್ತುತ ಅಂದರೆ ಕೃಷ್ಣಚಂದ್ರ ಮುರ್ಮು ಅವರು ಇರತಕ್ಕಂಥದ್ದು. ಕೇಂದ್ರ ಲೋಕ ಸೇವಾ ಆಯೋಗ 315ನೇ ವಿಧಿ, ರಾಜ್ಯ ಲೋಕ ಸೇವಾ ಆಯೋಗ 315ನೇ ವಿಧಿ, ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ, ಇವು ಸ್ವತಂತ್ರ ಸಂಸ್ಥೆಗಳು, ಇವೆಲ್ಲ ಸಾಂವಿಧಾನಿಕ ಸಂಸ್ಥೆಗಳು. ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ 279 ಎ ವಿಧಿ ಇರತಕ್ಕಂಥದ್ದು. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ 338 ವಿಧಿ, ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ 338 ಎ ವಿಧಿ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ 338 ಬಿ ವಿಧಿ, ಕೇಂದ್ರ ಚುನಾವಣಾ ಆಯೋಗ 324 ವಿಧಿ ಇರತಕ್ಕಂಥದ್ದು. ಇನ್ನು ಅದೇ ರೀತಿ ರಾಜ್ಯ ಚುನಾವಣಾ ಆಯೋಗ 243 ಕೆ ವಿಧಿ, ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿ ವಿಧಿ 350 ಬಿ ವಿಧಿಯಡಿ ಇರತಕ್ಕಂಥದ್ದು. ಕೇಂದ್ರ ಹಣಕಾಸು ಆಯೋಗ 280ನೇ ವಿಧಿ, ರಾಜ್ಯ ಹಣಕಾಸು ಆಯೋಗ 243 ಐ ವಿಧಿ ಮತ್ತು 243 ವೈ ವಿಧಿ, 2 ವಿಧಿಗಳಲ್ಲಿ ರಾಜ್ಯ ಹಣಕಾಸು ಆಯೋಗ ರಚನೆ ಆಗುತ್ತೆ. ಇನ್ನು ಭಾರತದ ಸುಪ್ರೀಂ ಕೋರ್ಟ್ 124ನೇ ವಿಧಿಯಲ್ಲಿರ್ತಕ್ಕಂಥದ್ದು. ಹೈಕೋರ್ಟ್ಗಳು 214ನೇ ವಿಧಿಯಡಿಯಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು. ಒಟ್ಟು ಇವೆಲ್ಲ ಏನಿದಾವಲ್ಲ ಸ್ವತಂತ್ರ ಮತ್ತು ಸಾಂವಿಧಾನಿಕ ಸಂಸ್ಥೆಗಳು, ಸಂವಿಧಾನಾತ್ಮಕವಾಗಿ ನಿರ್ಮಾಣವಾಗಿರುವಂತಹ ಮತ್ತು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂಥ ಒಂದು ಸಂಸ್ಥೆಗಳು, ಇವುಗಳಿಗೂ ಕೂಡ ನಮ್ಮ ಭಾರತ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ. ಇನ್ನು ಭಾರತದ ಸಂವಿಧಾನದ ಮತ್ತೊಂದು ಲಕ್ಷಣಗಳಲ್ಲಿ ಪ್ರಮುಖವಾಗಿರೋದು ಯಾವುದಪ್ಪ ಅಂದರೆ ಏಕೀಕೃತ ಸಂಯುಕ್ತ ಪದ್ಧತಿ ಅಂತಕ್ಕಂಥದ್ದು. ಏಕೀಕೃತ ಸಂಯುಕ್ತ ಪದ್ಧತಿ ಇರತಕ್ಕಂಥದ್ದು, ಇದು ಕೂಡ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಭಾರತದ ಏಕೀಕೃತ ಸಂಯುಕ್ತ ಪದ್ಧತಿ, ಭಾರತ ಒಕ್ಕೂಟ ಪದ್ಧತಿಯ ಅಂಶಗಳನ್ನು ಒಳಗೊಂಡಿದೆ, ಜೊತೆಗೆ ಸಂಯುಕ್ತ ಪದ್ಧತಿಯ ಅಂಶಗಳನ್ನು ಒಳಗೊಂಡಿದೆ. ಸಂಯುಕ್ತ ಪದ್ಧತಿಯ ಅಂಶಗಳು ಯಾವ್ಯಾವಪ್ಪ ಅಂದರೆ ದ್ವಿಸರಕಾರ, ಅಧಿಕಾರ ವಿಭಜನೆ, ಲಿಖಿತ ಸಂವಿಧಾನ, ಸಂವಿಧಾನ, ಪರಮೋಚ್ಚ ಸಂವಿಧಾನ, ಅನಮ್ಯ ಸಂವಿಧಾನ, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ, ಇಷ್ಟು ಸಂಯುಕ್ತ ಪದ್ಧತಿಯ ಅಂಶಗಳಾದರೆ, ಇನ್ನು ಒಕ್ಕೂಟ ಪದ್ಧತಿಯ ಅಂಶಗಳು ಯಾವುದಪ್ಪ ಅಂದರೆ ಪ್ರಬಲ ಕೇಂದ್ರ ಸರ್ಕಾರ, ಏಕಪೌರತ್ವ, ಅಖಿಲ ಭಾರತ ಸೇವೆಗಳು, ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ನಮ್ಯ ಸಂವಿಧಾನ, ಕೇಂದ್ರದಿಂದ ರಾಜ್ಯಪಾಲರ ನೇಮಕ, ತುರ್ತು ಪರಿಸ್ಥಿತಿಗಳು, ಇವೆಲ್ಲ ಒಕ್ಕೂಟ ಪದ್ಧತಿಯ ಅಂಶಗಳು ಅಂತಕ್ಕಂಥದ್ದು. ಇದರಲ್ಲಿ ಭಾಳಷ್ಟು CETಯಲ್ಲಿ ಸುಮಾರು ಸಲ ಕೇಳಿರ್ತಕ್ಕಂಥದ್ದು, ನೆನಪಿನಲ್ಲಿಡ್ತಕ್ಕಂಥದ್ದು ಅವಶ್ಯಕವಾಗಿ ಇರ್ತಕ್ಕಂಥದ್ದು. ಇಷ್ಟು ಏನಪ್ಪ ಅಂದರೆ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳು ಅಂತಕ್ಕಂಥದ್ದು.
ಇನ್ನು ಈ ಒಂದು ತರಗತಿಯಲ್ಲಿ ಕೊನೆಯದಾಗಿ ಭಾರತದ ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ಅಧ್ಯಯನ ಮಾಡೋಣ ಅಂತಕ್ಕಂಥದ್ದು. ಈ ಪ್ರಸ್ತಾವನೆಯ ಬಗ್ಗೆ ನಾವು ನೋಡ್ತಾ ಹೋದರೆ ಮುಂದಿನ ತರಗತಿಯಲ್ಲಿ ಈ ಒಂದು ಪ್ರಸ್ತಾವನೆ ಬಗ್ಗೆ ಅಧ್ಯಯನ ಮಾಡೋಣ. ಸ್ಪರ್ಧಾರ್ಥಿಗಳೇ, ಈ ಒಂದು ಭಾರತದ ಸಂವಿಧಾನದ ಪ್ರಸ್ತಾವನೆ ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಇದು ಕೂಡ ಇದೇ ವಿಡಿಯೋದಲ್ಲಿ ನೋಡೋಣ. ಭಾರತದ ಸಂವಿಧಾನದ ಪ್ರಸ್ತಾವನೆ ಅಂದರೆ ಪೂರ್ವ ಪೀಠಿಕೆ ಅಂತಲೂ ಕರಿತೀವಿ, ಜೊತೆಗೆ ಇಂಗ್ಲೀಷಲ್ಲಿ ಪ್ರಿಯಾಂಬಲ್ ಅಂತ ಕರಿತಕ್ಕಂಥದ್ದು. ಈ ಒಂದು ಪ್ರಸ್ತಾವನೆಯಿಂದಲೂ ಕೂಡ ಸುಮಾರು ಪ್ರಶ್ನೆಗಳನ್ನು ಹಿಂದಿನ ಅನೇಕ ಒಂದು ಪರೀಕ್ಷೆಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥದ್ದು. ಅದನ್ನು ಒಂದು ಸಂಕ್ಷಿಪ್ತವಾಗಿ ಇಲ್ಲಿ ನೋಡೋಣ. ಪ್ರಸ್ತಾವನೆಯು ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೆ. ಪ್ರಸ್ತಾವನೆ ಏನಿದೆಯಲ್ಲ, ಸಂವಿಧಾನ ಒಳಗೊಂಡಿರುವ ಒಂದು ಧ್ಯೇಯೋದ್ದೇಶಗಳನ್ನು, ಸಂವಿಧಾನದ ಉದ್ದೇಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೆ. ಪ್ರಸ್ತಾವನೆಯನ್ನು ಸಂವಿಧಾನದ ಹೃದಯ ಮತ್ತು ಸಂವಿಧಾನದ ಕೈಗನ್ನಡಿ ಎಂದು ಕರೆಯುವರು. ಪ್ರಸ್ತಾವನೆಯನ್ನು ಸಂವಿಧಾನದ ಹೃದಯ ಮತ್ತು ಸಂವಿಧಾನದ ಕೈಗನ್ನಡಿ ಎಂದು ಕೂಡ ಕರೀತಾರೆ. ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಎಂದು ಕರೆದವರು ಯಾರಪ್ಪ ಅಂದರೆ KM ಮುನ್ಸಿ, ರಾಜಕೀಯ ಜಾತಕ ಅಂತ ಕರೀತಾರೆ. ಪ್ರಸ್ತಾವನೆಯ ಪರಿಕಲ್ಪನೆಯನ್ನು ಅಮೇರಿಕ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಹಾಗಾದರೆ ಈ ಪ್ರಸ್ತಾವನೆ ಅಂತಕ್ಕಂಥ ಕನ್ಸೆಪ್ಟ್ ಇದೆಯಲ್ಲ, ಪ್ರಿಯಾಂಬಲ್, ಅಮೇರಿಕ ದೇಶದ ಸಂವಿಧಾನದಿಂದ ಪಡೆದಿರ್ತಕ್ಕಂಥದ್ದು. ಭಾರತದ ಸಂವಿಧಾನಕ್ಕೆ ಪ್ರಸ್ತಾವನೆಯನ್ನು ನೀಡಿದವರು ಯಾರಪ್ಪ ಅಂದರೆ ಜವಾಹರ್ಲಾಲ್ ನೆಹರು ಅವರು ನೀಡ್ತಾರೆ. ಯಾವಾಗ? 3ನೇ ಸಭೆಯಲ್ಲಿ, ಸಂವಿಧಾನ ರಚನಾ ಸಭೆಯ ತೃತೀಯ ಸಭೆಯಲ್ಲಿ ಧ್ಯೇಯಗಳ ನಿರ್ಣಯಗಳನ್ನು ಮಂಡಿಸ್ತಾರಲ್ಲ, ಅವುಗಳನ್ನೇ ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅಳವಡಿಸ್ಕೊಂಡಿರೋದು. ಯಾವಾಗ ನೀಡಿದರು ಜವಾಹರ್ಲಾಲ್ ನೆಹರು ಅವರು? ಡಿಸೆಂಬರ್ 13, 1946 ತೃತೀಯ ಸಭೆಯಲ್ಲಿ ನೀಡ್ತಾರೆ. ಏನಂತ ನೀಡ್ತಾರೆ? ಧ್ಯೇಯಗಳ ನಿರ್ಣಯ ಅಂತ ಒಂದು ನೀಡ್ತಾರೆ. ಇದನ್ನು ಭಾರತದ ಸಂವಿಧಾನಕ್ಕೆ ಯಾವಾಗ ಅಂಗೀಕಾರವಾಯಿತು ಅಂದರೆ ಜನವರಿ 22, 1947 ಅಂಗೀಕಾರ ಆಗುತ್ತೆ. ಹಾಗಾದರೆ ಭಾರತದ ಸಂವಿಧಾನದ ಪ್ರಸ್ತಾವನೆಗೆ ಯಾವಾಗ ಅಳವಡಿಸ್ಕೊಳ್ತೀವಪ್ಪ ಅಂತಂದರೆ 1949 ನವೆಂಬರ್ 26 ಏನು ಮಾಡ್ತೀವಿ, ಇದನ್ನು ಅಳವಡಿಸ್ಕೊಳ್ತೀವಿ. ಇನ್ನು ಈ ಸಂವಿಧಾನದಲ್ಲಿ ಜವಾಹರ್ಲಾಲ್ ನೆಹರು ಅವರ ಧ್ಯೇಯಗಳ ನಿರ್ಣಯಗಳಿವೆ. ಜೊತೆಗೆ 1789 ಫ್ರೆಂಚ್ ಕ್ರಾಂತಿಯಿಂದ ಗಣರಾಜ್ಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದ ತತ್ವಗಳನ್ನು ಎರವಲಾಗಿ ಪಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ 1917 ನಡೆದಿರುವಂಥ ರಷ್ಯಾ ಕ್ರಾಂತಿಯಿಂದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯದ ವಿಷಯಗಳನ್ನು ಎರವಲಾಗಿ ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಮೂಲ ಸಂವಿಧಾನದ ಪ್ರಸ್ತಾವನೆಗೆ ಈ ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಅಂತಕ್ಕಂಥ ಪದಗಳು ಇರಲಿಲ್ಲ ಮೂಲ ಪ್ರಸ್ತಾವನೆಯಲ್ಲಿ. ಇವುಗಳನ್ನು ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಪದಗಳನ್ನು ಸೇರಿಸಿದ ವರ್ಷ 1976 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಲಾಗುತ್ತೆ. ಇನ್ನು ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಅಂತ ನೋಡ್ತಾ ಹೋದರೆ 3 ತೀರ್ಪುಗಳು ಪ್ರಸ್ತಾವನೆಗೆ ಸಂಬಂಧಿಸಿದಂತೆ 3 ವಿವಿಧ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ. ಬೇರುಬಾರಿ ಪ್ರಕರಣ 1960 ಈ ಒಂದು ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಬೇರುಬಾರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಅಂತ ಹೇಳುತ್ತೆ. ಇನ್ನು ಅದೇ ಕೇಶವಾನಂದ ಭಾರತಿ ಪ್ರಕರಣ 1973 ಈ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಂತ ಹೇಳುತ್ತೆ. ನೋಡಿ, ಬೇರುಬಾರಿ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳುತ್ತೆ. ಯಾವುದು? ಸುಪ್ರೀಂ ಕೋರ್ಟ್. ಅದೇ ಸುಪ್ರೀಂ ಕೋರ್ಟು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗ ಎಂದು ಹೇಳುತ್ತೆ. ಇನ್ನು LIC ಆಫ್ ಇಂಡಿಯಾ ಪ್ರಕರಣ 1995 ಪ್ರಕರಣದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಸ್ತಾವನೆಯು ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಅದೇ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡುತ್ತೆ ಅಂತಕ್ಕಂಥದ್ದು. ಇನ್ನು ಪ್ರಸ್ತಾವನೆಯಲ್ಲಿರುವ ಪ್ರಮುಖ ಅಂಶಗಳು ಯಾವ್ಯಾವು ಅಂತ ನಾವು ನೋಡ್ತಾ ಹೋದರೆ ಭಾರತದ ಪ್ರಜೆಗಳಾದ ನಾವು, ಅಂದರೆ ಭಾರತದ ಸಂವಿಧಾನವನ್ನು ರಚಿಸಿದವರು ಮತ್ತು ಆ ಸಂವಿಧಾನವನ್ನು ಅಳವಡಿಸಿಕೊಂಡವರು ಭಾರತದ ಪ್ರಜೆಗಳು ಎಂದು ತಿಳಿಸುತ್ತದೆ.
ಇನ್ನು ಸಾರ್ವಭೌಮ ಎಂಬ ಪದವು ಭಾರತವು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಪರಮಾಧಿಕಾರವನ್ನು ಹೊಂದಿದೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ಆಂತರಿಕವಾಗಲಿ ಬಾಹ್ಯವಾಗಲಿ ಯಾರ ಪ್ರಭಾವಕ್ಕೂ ಒಳಗಾಗದೆ ಸ್ವತಂತ್ರ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಒಂದು ಅಧಿಕಾರವನ್ನು ಭಾರತ ಹೊಂದಿದೆ ಅಂತಕ್ಕಂಥದ್ದು. ಇನ್ನು ಜಾತ್ಯತೀತ ರಾಷ್ಟ್ರ. ಭಾರತವು ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಸ್ವೀಕರಿಸಿಲ್ಲ. ಜಾತ್ಯತೀತ ಎಂದರೇನಂತ ಭಾಳಷ್ಟು ಜನರಿಗೆ ಕೇಳಿದರೆ ಏನು ಹೇಳ್ತಾರೆ, ಯಾವುದೇ ಜಾತಿಯ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳುತ್ತೆ. ಅದಲ್ಲ, ಧಾರ್ಮಿಕ ತಾರತಮ್ಯ ಇಲ್ಲ. ಯಾವುದೇ ಒಂದು ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಸ್ವೀಕರಿಸಿಲ್ಲ, ಧರ್ಮ ಗ್ರಂಥವನ್ನಾಗಿ ಒಪ್ಪಿಲ್ಲ. ಇದನ್ನೇ ಜಾತ್ಯತೀತ ಅಂತ ಕರಿತೀವಿ. ಇನ್ನು ಸಮಾಜವಾದಿ. ಸಮಾಜದಲ್ಲಿ ಸಾಮಾಜಿಕ ತಾರತಮ್ಯ ಇಲ್ಲದಿರುವುದೇ ಸಮಾಜವಾದಿ. ಇನ್ನು ಪ್ರಜಾಪ್ರಭುತ್ವ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರೂಪಿಸಿದ ಆಡಳಿತವೇ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು. ಇನ್ನು ಗಣತಂತ್ರ ಅಥವಾ ಗಣರಾಜ್ಯ ಎಂದರೆ ಒಂದು ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರತ್ಯಕ್ಷ ಅಥವಾ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡುವುದಕ್ಕೆ ಗಣತಂತ್ರ ಅಥವಾ ಗಣರಾಜ್ಯ ಎಂದು ಕರೆಯುತ್ತಾರೆ. ಒಂದು ರಾಷ್ಟ್ರದ ಮುಖ್ಯಸ್ಥರನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡೋದು. ಅದು ಪರೋಕ್ಷ ಚುನಾವಣೆ ಆಗಿರ್ಬೋದು ಅಥವಾ ಪ್ರತ್ಯಕ್ಷ ಚುನಾವಣೆ ಆಗಿರ್ಬೋದು. ಇಲ್ಲಿ ನಮ್ಮ ಭಾರತದ ರಾಷ್ಟ್ರದ ಮುಖ್ಯಸ್ಥರು ರಾಷ್ಟ್ರಪತಿಗಳನ್ನು ನಾವು ಪರೋಕ್ಷ ಚುನಾವಣೆಗಳ ಮೂಲಕ ಆಯ್ಕೆಯನ್ನು ಮಾಡ್ತೀವಿ. ಸಮಾನತೆ. ಸಮಾಜದ ಎಲ್ಲ ವರ್ಗ ಧರ್ಮದವರನ್ನು ಸಮಾನವಾಗಿ ನೋಡಿಕೊಳ್ಳುವುದೇ ಸಮಾನತೆ. ಭ್ರಾತೃತ್ವ. ದೇಶದಲ್ಲಿನ ಪ್ರತಿಯೊಬ್ಬರೂ ಪರಸ್ಪರ ಸಹೋದರತ್ವ ಮನೋಭಾವನೆಯಿಂದ ಜೀವಿಸುವುದು. ಇನ್ನು ನ್ಯಾಯ. ಎಲ್ಲ ಜನರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಒದಗಿಸುವುದೇ ಸಂವಿಧಾನದ ಮುಖ್ಯ ಗುರಿ ಅಂತಕ್ಕಂಥದ್ದು. ಇನ್ನು ಐಕ್ಯತೆ ಅಂದರೆ ಭಾರತವು ಭಾಷೆ, ಧರ್ಮ, ಸಂಸ್ಕೃತಿಗಳಲ್ಲಿ ವ್ಯತ್ಯಾಸವನ್ನು ಹೊಂದಿದ್ದು, ಆದರೆ ನಾವು ಭಾಷೆ, ಧರ್ಮ, ಸಂಸ್ಕೃತಿಗಳಲ್ಲಿ ಏನೇ ಅನೇಕ ವ್ಯತ್ಯಾಸಗಳಿದ್ದರೂ ಕೂಡ ಎಲ್ಲರ ನಡುವೆ ಐಕ್ಯತೆ ಇದೆ. ನಾವೆಲ್ಲರೂ ಕೂಡ ಭಾರತೀಯರು ಎಂಬ ಮನೋಭಾವನೆಯನ್ನು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲಿ ಮೂಡಿಸಲು ಈ ಐಕ್ಯತೆ ಅಂದರೆ ಇಂಟಿಗ್ರಿಟಿ ಎಂಬ ಪದವನ್ನು ಸಂವಿಧಾನದ ಪ್ರಸ್ತಾವನೆಗೆ ಅಳವಡಿಸಲಾಗಿದೆ. ಈ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಇಷ್ಟು ಇತ್ತತನ ಹೇಳಿದ್ವಲ್ಲ, ಪ್ರಸ್ತಾವನೆಯಲ್ಲಿರುವ ಪ್ರಮುಖ ಅಂಶಗಳಿವು. ಅದನ್ನು ಹೇಳ್ತೀವಲ್ಲ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ವಿಚಾರ ಅಭಿವ್ಯಕ್ತಿ ಅಂತ ಹೇಳ್ತೀವಲ್ಲ, ಈ ನೆನ್ಪಿಟ್ಕೋಬೇಕು ಗೆಳೆಯರೇ. ಈ ಸಂವಿಧಾನದ ಪ್ರಸ್ತಾವನೆ ಏನಿದೆ, KS ಸಂದರ್ಶನದಲ್ಲಿ ನಮ್ಮ ಸ್ನೇಹಿತನಿಗೆ ಕೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಪೂರ್ವ ಪೀಠಿಕೆ ಪ್ರಸ್ತಾವನೆಯನ್ನು ಎಲ್ಲರೂ ಕೂಡ ಕಂಠಪಾಠ ಮಾಡುವುದು ಕಡ್ಡಾಯ ಅಂತಕ್ಕಂಥದ್ದು ನೆನಪಿನಲ್ಲಿಟ್ಕೊಳ್ಳೋದು ಅವಶ್ಯಕವಾಗಿದೆ. ಇನ್ನು ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಹೇಳಿಕೆಗಳಿವೆ. ಭಾಳಷ್ಟು ಜನರು ಏನು ಮಾಡಿದ್ದಾರೆ, ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ತಮ್ಮದೇ ಆದ ಕೆಲವೊಂದು ಹೇಳಿಕೆಗಳನ್ನು ನೀಡಿದ್ದಾರೆ. KM ಮುನ್ಸಿ ಸಂವಿಧಾನದ ಜಾತಕ ಅಂತ ಹೇಳ್ತಾರೆ. ಪ್ರಸ್ತಾವನೆ ಸಂವಿಧಾನದ ಜಾತಕ ಅಂತ ಹೇಳ್ತಾರೆ. ಠಾಕೂರ್ ಭಾರ್ಗವ್ ದಾಸ್ ಇವರು ಸಂವಿಧಾನದ ಕೀಲಿಕೈ ಅಥವಾ ಸಂವಿಧಾನದ ಒಡವೆ ಅಂತ ಹೇಳ್ತಾರೆ. ಈ ಠಾಕೂರ್ ಭಾರ್ಗವ್ ದಾಸ್ ಏನು ಹೇಳ್ತಾರೆ, ಪ್ರಸ್ತಾವನೆ ಎಂಬುದು ಸಂವಿಧಾನದ ಕೀಲಿಕೈ ಮತ್ತು ಸಂವಿಧಾನದ ಒಡವೆ ಇದ್ದ ಹಾಗೆ ಅಂತ ಹೇಳ್ತಾರೆ. ಸರ್ ಅರ್ನೆಸ್ಟ್ ಬಾರ್ಕರ್ ಇವರೇನು ಹೇಳ್ತಾರೆ, ಸಂವಿಧಾನದ ಪ್ರಮುಖ ಒತ್ತಿಗೆ ಅಂತ ಹೇಳ್ತಾರೆ. ಯಾರೋ ಸರ್ ಅರ್ನೆಸ್ಟ್ ಬಾರ್ಕರ್ ಅವರು. ಇನ್ನು ಮೊಹಮ್ಮದ್ ಹಿದಾಯತುಲ್ಲಾ ಅಂತ ಕರಿತೀವಿ. ಇವರು ಪ್ರಸ್ತಾವನೆಯನ್ನು ಸಂವಿಧಾನದ ಆತ್ಮ ಅಂತ ಕರೀತಾರೆ. ಇನ್ನು ಪಾಲ್ಕಿವಾಲ್ ಇವರು ಪ್ರಸ್ತಾವನೆಯನ್ನು ಸಂವಿಧಾನದ ಗುರುತಿನ ಪತ್ರ ಅಂತ ಕರೀತಾರೆ. ಯಾರು? ಪಾಲ್ಕಿವಾಲ್ ಅವರು. ಇನ್ನು KM ಮುನ್ಸಿ ಅವರು ಭಾರತದ ಈ ಪ್ರಸ್ತಾವನೆಯನ್ನು ಸಂವಿಧಾನದ ಜಾತಕ ಅಂತಲೂ ಕರೀತಾರೆ. ಜೊತೆಗೆ ಸಂವಿಧಾನದ ಕೈಗನ್ನಡಿ ಅಂತಲೂ ಕೂಡ ಇವರು ಕರೀತಕ್ಕಂಥದ್ದು. ಯಾವುದನ್ನು? ಸಂವಿಧಾನದ ಪ್ರಸ್ತಾವನೆಯನ್ನು ಕರೀತಾರೆ ಅಂತಕ್ಕಂಥದ್ದು. ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ ಭಾರತದ ಸಂವಿಧಾನ ರಚನಾ ಸಭೆಯ ರಚನೆ, ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳು, ಭಾರತದ ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಗೆಳೆಯರೇ, ಏನಾದರೂ ಸ್ವಲ್ಪ ಮಟ್ಟಿನ ತಪ್ಪುಗಳಾಗಿದ್ದರೆ ನೀವು ಅವು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿದರೆ ಅವುಗಳನ್ನು ಸರಿಪಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ಹಾಗಾಗಿ ಈ ಮುಂದಿನ ಒಂದು ಸಂವಿಧಾನದ ಪ್ರತಿಯೊಂದು ಹಂತಗಳನ್ನು, ಪ್ರತಿಯೊಂದು ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಮಗೆ ನಾನು
ತಿಳಿಸಬಯಸುತ್ತೇನೆ. ಹಾಗಾಗಿ ಈ ಒಂದು ತರಗತಿಗೆ ಏನಪ್ಪ ಅಂತಂದರೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ಈ ಸಂವಿಧಾನದ ತರಗತಿ ವಿಡಿಯೋ ತರಗತಿ ಕಂಪ್ಲೀಟ್ ಆದಮೇಲೆ ಈ ಭಾರತ ಸಂವಿಧಾನ ರ್ಯಾಪಿಡ್ ರಿವಿಷನ್ ನೋಟ್ಸ್ ಎಲ್ಲ ಭಾಗ 5ಗಳು ವಿಡಿಯೋಗಳು ಮುಗಿದ ಮೇಲೆ ಈ ಒಂದು PDF ನೋಟ್ಸನ್ನು ಸಂಪೂರ್ಣವಾಗಿ ಉಚಿತವಾಗಿ ನಾನು ತಮಗೆ ನೀಡುತ್ತೇನೆ. ಹಾಗಾಗಿ ನಮ್ಮೆಲ್ಲ ಯೂಟ್ಯೂಬ್ ಚಾನಲ್ನ ವಿಡಿಯೋಗಳನ್ನು ನೋಡಿ ಅಂತಕ್ಕಂಥದ್ದನ್ನು ಹೇಳ್ತಾ, ಜ್ಞಾನಶಕ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋಗಳನ್ನು ಕಳಿಸಿ ಮತ್ತು ಅವರಿಗೂ ಕೂಡ ಉಪಯೋಗ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸ್ಪರ್ಧಾರ್ಥಿಗಳಿಗೆ 2026 ಒಂದು ಹುದ್ದೆಗಳ ನೇಮಕಾತಿಯ ಹಬ್ಬ, ಪರೀಕ್ಷೆಗಳ ಹಬ್ಬ ಅಂತ ನಾವು ಕರಿತೀವಿ. ಹಾಗಾಗಿ ಈ ಅನೇಕ ಏನು ಹುದ್ದೆಗಳಿದಾವಲ್ಲ, 72,186 ಹುದ್ದೆಗಳದಾವಲ್ಲ, ಅನೇಕ ವಿವಿಧ ಇಲಾಖೆಗಳಲ್ಲಿ, ಆ ಎಲ್ಲ ಇಲಾಖೆಗಳಲ್ಲಿ ಯಾವುದಾದ್ರೂ ಒಂದು ಹುದ್ದೆ ನಮ್ಮ ಯೂಟ್ಯೂಬ್ ಓದುಗರಿಗೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳು, ವಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು.